ಅವರು ಇಟ್ಟಂತ ಹೆಸರು, ಅಪೊಸ್ತಲರು ಇಟ್ಟಿರುವಂತ ಹೆಸರದು. ಓಕೆ, ಇದು ನನ್ನ ಅನಿಸಿಕೆ ಅಲ್ಲ ಇದು. ಓಕೆ, ಕ್ರಿಸ್ತನ ಸಭೆಗಳೆಲ್ಲವೂ ಕೂಡ ನಿಮ್ಮನ್ನ ಅಂತ ಹೇಳಿರೋದ್ರಿಂದ, ಸೊ ನಾವು ಈಗ ಸಭೆಗೂ ಕೂಡ ಯಾವ ಹೆಸರು ಇರಬೇಕು? ಕ್ರಿಸ್ತನ ಹೆಸರೇ ಇಡಬೇಕು. ಕ್ರಿಸ್ತನ ಹೆಸರು ಸಭೆಗೆ ಇಡಲು ಕ್ರಿಸ್ತನು ಯೋಗ್ಯನೇ? ಪ್ರಶ್ನೆ. ಕ್ರಿಸ್ತನ ಹೆಸರು ಸಭೆಗೆ ಇಡುವುದಕ್ಕೆ ಏನಾದರೂ ಅಡಚಣೆಯಾಗ್ಲಿ ಅಥವಾ ಏನಾದರೂ ಸಮಸ್ಯೆ ಏನಾದ್ರೂ ಇದೆಯಾ? ಏನಿಲ್ಲ ಸರ್, ಏನಿಲ್ಲ ಸರ್. ಎಸ್, 100% ಸಭೆಗೆ ಕ್ರಿಸ್ತನ ಹೆಸರಿಡುವುದು ಅದು ಉತ್ತಮವಾದದ್ದು, ಅದು ವಾಕ್ಯಾನುಸಾರವಾದದ್ದು, ಅದು ಸತ್ಯ. ಓಕೆ, ಯಾಕಂದ್ರೆ ಸಭೆಗೆ ಕ್ರಿಸ್ತನ ಹೆಸರು ಬಿಟ್ಟು ಬೇರೆ ಹೆಸರಿಟ್ಟರೆ ಅದು ಅನೈತಿಕ. ನೈತಿಕ ಅಲ್ವಾ? ಯಾಕಂದ್ರೆ ಸಭೆ ಕ್ರಿಸ್ತನ ದೇಹಕ್ಕೆ ಹೋಲಿಸಲಾಗಿದೆ. ಸಭೆ ಕ್ರಿಸ್ತನ ಮಗಲಗತ್ತಿಗೆ ಹೋಲಿಸಲಾಗಿದೆ. ಮೊದಲಗಿತ್ತಿಗೆ ಹೋಲಿಸಲಾಗಿದೆ. ಸೊ ಆದ್ದರಿಂದ ಆ ಸಭೆ ಒಂದೇ ಹೆಂಡತಿಯಾದರೆ ಗಂಡ ಎಂಬ ಕ್ರಿಸ್ತನು ಕೂಡ ಒಬ್ಬನೇ. ಆತನ ಹೆಂಡತಿ ಕೂಡ ಒಬ್ಬಳೇ. ಶಿರಸ್ಸು ಒಂದೇ, ದೇಹ ಕೂಡ ಒಂದೇ. ಅದೇ ರೀತಿಯಾಗಿ ಸಭೆ ಒಂದೇ. ಒಂದೇ ಸಭೆಗೆ ಹೆಸರು ಯಾವ್ದಿರ್ಬೇಕಂದ್ರೆ ಕ್ರಿಸ್ತನ ಸಭೆ ಇರಬೇಕು. ಆ ಒಂದು ಪಾಯಿಂಟ್ ನಾವು ಲಾಸ್ಟ್ ಟೈಮ್ ನೋಡಿ, ಅಂದ್ರೆ ಸಭೆ ಅಂದ್ರೆ ಅರ್ಥ ಏನು ಅನ್ನೋದನ್ನ ನೋಡಿದೀವಿ. ಸಭೆಗಿರುವ ಪ್ರಾಮುಖ್ಯತೆಯನ್ನ ನಾವು ನೋಡಿದೀವಿ. ಆಮೇಲೆ ಸಭೆಯನ್ನು ಕುರಿತು ಪ್ರವಾದನೆಯನ್ನ ನಾವು ನೋಡಿದ್ದೇವೆ. ನಂತರ ಸಭೆಗೆ ಯಾವ ಹೆಸರು ಇಡಬೇಕನ್ನೋದನ್ನ ನಾವು ನೋಡಿದ್ದೇವೆ. ಓಕೆ, ಸೊ ಇನ್ನೊಂದು ಪಾಯಿಂಟ್. ಓಕೆ, ಸಭೆ ಎಫ್ ಪಾಯಿಂಟ್ ಬಂದು ಸಭೆಯ ಸ್ಥಾಪನೆ ಹೇಗಾಯ್ತು? ಸಭೆಯ ಸ್ಥಾಪನೆ ಎಲ್ಲಿ ಆಯಿತು? ಕೆಲವೊಂದು ಪಾಯಿಂಟ್ಸ್ ನೋಡೋಣ. ಓಕೆ, ಎಫ್ ಸಭೆಯ ಸ್ಥಾಪನೆ ಅದು ನೋಡಿದೀವ. ಪಾಯಿಂಟ್ ಎಲ್ಲಿದೆ? ನಾನು ಸಭೆಯ ಬಗ್ಗೆ ವಾಗ್ದಾನ ನೋಡಿದೀವಿ. ಸಭೆಯ ಬಗ್ಗೆ ಯೇಸು ಕ್ರಿಸ್ತನು ವಾಗ್ದಾನ ಮಾಡಿದನು. ಅದರ ಸ್ಥಾಪನೆ ಬಗ್ಗೆ ನೋಡಿದೀವಿ ನಾವು. ಪಾಯಿಂಟ್ಸ್ ಬರ್ಕೊಂಡಿದ್ದಾರೆ ಏನಾದ್ರು? ಇಲ್ಲ ಸರ್, ಓಕೆ, ಸಭೆಯ ವಾಗ್ದಾನದ ನಂತರ ಬರ್ಬೇಕಾಗಿರೋದು. ಆಕ್ಚುಲಿ ಮಿಸ್ ಆಯ್ತು. ಸಭೆಯ ಬಗ್ಗೆ ವಾಗ್ದಾನ ಯಾರು ಮಾಡಿದ್ದು? ಸಭೆಯ ಬಗ್ಗೆ ವಾಗ್ದಾನ ಮಾಡಿದ್ದು ಯಾರು? ವಾಗ್ದಾನ ಮಾಡಿದ್ದು ಯೇಸು ಕ್ರಿಸ್ತ ಅಲ್ವಾ? ಸೊ ಇದು ಲಾಸ್ಟ್ ಪಾಯಿಂಟ್ ಆಯ್ತು ಅನ್ಸುತ್ತೆ. ಇದು ಸಭೆಯ ಬಗ್ಗೆ ವಾಗ್ದಾನ ಆಯ್ತಲ್ಲ? ಆಗಿತ್ತು ಸರ್. ಓಕೆ, ಸೊ ಸಭೆಯ ಬಗ್ಗೆ ವಾಗ್ದಾನ ಮಾಡಿದವನು ಯಾರು? ಯೇಸು ಕ್ರಿಸ್ತ. ಈಗ ಸಭೆಯ ಸ್ಥಾಪನೆ ನೋಡಬೇಕು ನಾವು. ಸಭೆ ಸ್ಥಾಪನೆ ಎಫ್ ಇ ಆಯ್ತು. ಎಫ್ ಪಾಯಿಂಟ್ ಅಲ್ಲಿ ಸಭೆಯ ಸ್ಥಾಪನೆ. ಸಭೆಯ ಸ್ಥಾಪನೆ ನೋಡೋಣ. ಸಭೆಯ ಸ್ಥಾಪನೆ ಎಲ್ಲಿ ಸಭೆ ಸ್ಥಾಪನೆ ಆಯ್ತು? ಉತ್ತರ ಕೊಡಿ. ಎಲ್ಲಿ ಸಭೆ ಅಂದ್ರೆ ಮೊದಲನೇ ಬಾರಿಗೆ ಸಭೆ ಎಲ್ಲಿ ಸ್ಥಾಪನೆ ಆಯ್ತು? ಯಾರಾದ್ರೂ ಹೇಳ್ತೀರಾ? ಸಭೆಯ ಸ್ಥಾಪನೆ ಎಲ್ಲಿ ಆಯ್ತು? ಅಪೊಸ್ತಲ ಕೃತ್ಯ. ಓಕೆ, ಅದು ಅಂದ್ರೆ ನಾನು ಕೇಳ್ತಾ ಇರೋದು ಯಾವ ಊರಿನಲ್ಲಿ, ಯಾವ ಪ್ರದೇಶದಲ್ಲಿ, ಯಾವ ಊರಲ್ಲಿ, ಎಲ್ಲಿ, ಯಾವ ದೇಶದಲ್ಲಿ ಆಯ್ತು, ಎಲ್ಲಿ ಆಯ್ತು ಸಭೆ ಸ್ಥಾಪನೆ? ಯಾರು ಗೊತ್ತಿಲ್ವಾ? ನಮ್ಮಲ್ಲಿ ಆಯ್ತು ರೀ, ಯೆರೂಸಲೇಮಿನಲ್ಲಿ. ಉತ್ತರ ಬರ್ಬೇಕಾಗಿರೋದು ಸಭೆಯಲ್ಲಿ ಸ್ಥಾಪನೆ ಆಯ್ತು ಯೆರೂಸಲೇಮಿನಲ್ಲಿ. ಸಭೆಯ ಸ್ಥಾಪನೆಯಲ್ಲಿ ಯೆರೂಸಲೇಮಿನಲ್ಲಿ. ಓಕೆ, ನೆಕ್ಸ್ಟ್ ಯಾವಾಗ ಆಯ್ತು? ಯಾವಾಗ ಆಯ್ತು ಸ್ಥಾಪನೆ ಯಾವಾಗ ಆಯ್ತು? ಕ್ರಿಸ್ತ ಶಕ 33ರಲ್ಲಿ.
ಕ್ರಿಸ್ತ ಶಕ 33ರಲ್ಲಿ ಪಂಚಾಶತಮಾನ ದಿನದಂದು ಪಂಚಾಶತಮಾನ ದಿನದಂದು ಓಕೆ ಅಂದ್ರೆ ಯೆರೂಸಲೇಮಿನಲ್ಲಿ ಸ್ಥಾಪನೆ ಆಯಿತು. ಯಾವ ದಿನದಂದು ಸ್ಥಾಪನೆ ಆಯ್ತು ಅಂದ್ರೆ ಪಂಚಾಶತಮಾನ ದಿನ, ಕ್ರಿಸ್ತ ಶಕ 33ರಲ್ಲಿ ಪಂಚಾಶತಮಾನದ ಹಬ್ಬದ ದಿನದಂತ ಬರ್ಬೇಕು. ಪಂಚಾಶತಮಾನ ಹಬ್ಬದ ದಿನದಂದು ಓಕೆ ಅಂದ್ರೆ ಪಂಚಾಶತಮಾನ ಕನ್ನಡದಲ್ಲಿ, ಬಟ್ ಆಕ್ಚುಲಿ ಅದರ ಆ ಹಬ್ಬದ ಹೆಸರೇನಂದ್ರೆ ಪೆಂತಕೋಸ್ತ ಹಬ್ಬದ ದಿನದಂದು. ಪಂಚಾಶತಮಾನ ಅಂದ್ರೆ ಪೆಂತಕೋಸ್ತ ಹಬ್ಬ. ಓಕೆ ಪೆಂತಕೋಸ್ತ ಹಬ್ಬ. ಪೆಂತಕೋಸ್ತ ಹಬ್ಬದ ದಿನದಂತ ಬರ್ಕೊಳ್ಳಿ. ಟೈಪಿಂಗ್ ಅಲ್ಲಿ ಆಗ್ತಾ ಇಲ್ಲ. ಇಲ್ಲಿ ಯೆರೂಸಲೇಮಿನಲ್ಲಿ ಆಯ್ತು. ಯಾವಾಗ? ಶಕ 33ರಲ್ಲಿ ಪಂಚಾಶತಮಾನದ ಹಬ್ಬದ ದಿನದಂದು ಸ್ಥಾಪನೆ ಆಯಿತು. ಓಕೆ ನೆಕ್ಸ್ಟ್, ಸಭೆಯಲ್ಲಿ ಎಷ್ಟು ಮಂದಿಯೊಡನೆ ಸ್ಥಾಪನೆ ಆಯಿತು? ಎಷ್ಟು ಮಂದಿಯೊಡನೆ ಸ್ಥಾಪನೆ ಆಯಿತು? ಎಷ್ಟು ಮಂದಿ ಸಭೆಯಲ್ಲಿ ಮೊದಲ ಬಾರಿಗೆ ಸೇರಿಸಲ್ಪಟ್ಟಿರೋದು? ಸಭೆಯಲ್ಲಿ 3,000 ಮಂದಿ. 3,000 ಫಸ್ಟ್ ದೀಕ್ಷಾ ಸ್ನಾನ ಮಾಡಿಸಿಕೊಂಡರೆ ಎಷ್ಟು ಮಂದಿ? 3,000 ಮಂದಿ. ಓಕೆ ನೆಕ್ಸ್ಟ್, ಸ್ಥಾಪಕ ಯಾರು? ಸಭೆಯ ಸ್ಥಾಪಕ ಅಂದ್ರೆ ಫೌಂಡರ್. ಸಭೆಯ ಸ್ಥಾಪಕ ಯಾರು? ಯಾರು ಸಭೆಯ ಸ್ಥಾಪಕ? ಕ್ರಿಸ್ತನು. ಪೋಪ, ಪೇತ್ರನ, ಪೌಲನ, ತಿಮೋತನ ಅಥವಾ ಸ್ಟೆಫೆನ? ಯಾರು ಸ್ಥಾಪಕ? ಕ್ರಿಸ್ತ, ಯೇಸು ಕ್ರಿಸ್ತನು. ಯನ್ನ ಸ್ಥಾಪನೆ ಮಾಡಿದ್ದು ಯಾರು? ಯೇಸು ಕ್ರಿಸ್ತ. ಅದಕ್ಕೆ ಮತ್ತಾಯ 16:18 ಇದೆ ಏನಂತ? ಈ ಸಭೆ ನನ್ನ ಸಭೆಯನ್ನ ಕಟ್ಟುವೆನು. ಸೊ ಆದ್ದರಿಂದ ಸಭೆಯನ್ನ ಸ್ಥಾಪಿಸಿದವನು, ಕಟ್ಟಿದವನು ಯಾರಂದ್ರೆ ಯೇಸು ಕ್ರಿಸ್ತ. ಓಕೆ ಅದೇ ರೀತಿಯಾಗಿ 1 ಕೊರಿಂಥ 3:10 ಓದಿ. ಸರ್ ಮತ್ತಾಯ ರೆಫರೆನ್ಸ್ ಹೇಳ್ರಿ. ಮತ್ತಾಯ 16:18. ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಪ್ರವೀಣಶೀಲನಂತೆ ಆಶೀರ್ವಾದ ಹಾಕಿದೆನು. ಮತ್ತೊಬ್ಬನು ಅದರ ಮೇಲೆ ಕಟ್ಟುತ್ತಾನೆ. ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂತದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರಬೇಕು. ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ. ಹಾಕಿರುವ ಅಸ್ತಿವಾರ, ಫೌಂಡೇಶನ್, ಫೌಂಡರ್. ಸೊ ಈಗ ನಾವು ಕಟ್ಟುವಂತಹ ಎಲ್ಲಾ ಕೆಲಸವು ಯಾವ ಅಸ್ತಿವಾರದ ಮೇಲೆ ಹಾಕಲ್ಪಡ್ತಾ ಇದೆ? ಕ್ರಿಸ್ತನ ಫೌಂಡೇಶನ್, ಫೌಂಡರ್. ಓಕೆ ಸಭೆಯ ಫೌಂಡರ್ ಯಾರು? ಯೇಸು ಕ್ರಿಸ್ತ. ಓಕೆ ಸತೀಶ್ ಕುಮಾರ್ ಅಲ್ಲ, ಪಾಲ್ ದಿನಕರ್ ಅಲ್ಲ, ಜೈಪಾಲ್ ಅಲ್ಲ, ಅಥವಾ ಇನ್ನ ಯಾರೋ. ಒಂದು ವೇಳೆ ಆ ಸಭೆಗೆ ಅವ್ರ ಹೆಸರಿದ್ರೆ ಅದು ಅವ್ರು ಸ್ಥಾಪನಿಸ್ತಿರೋದು. ಸತೀಶ್ ಕುಮಾರ್ ಕಲ್ವರಿ ಟೆಂಪಲ್ ಸ್ಥಾಪನೆ ಮಾಡ್ಕೊಂಡಿದ್ದಾನೆ. ಅಲ್ಲಿ ಸತೀಶ್ ಕುಮಾರ್ನ ಹೋಗಿ ಇದಕ್ಕೆ ಫೌಂಡರ್ ಯಾರಂತ ಅಂದ್ರೆ ಯಾರ ಹೆಸರು ಹೇಳ್ತಾರೆ? ಅವರು ಕಲ್ವರಿ ಟೆಂಪಲ್ ಫೌಂಡರ್ ಯಾರಂದ್ರೆ ಯಾರ ಹೆಸರು ಹೇಳ್ತಾರೆ? ಸತೀಶ್ ಕುಮಾರ್. ಓಕೆ ನೀವು ಯಾವ ಸಭೆಯ ಹೆಸರನ್ನಾಗ್ಲಿ ಮನುಷ್ಯರು ಸ್ಥಾಪನೆ ಮಾಡಿದಂತಹ ಸಭೆಯ ಬಳಿಗೆ ಹೋಗಿ ಈ ಸಭೆಯನ್ಗೆ ಫೌಂಡರ್ ಯಾರಂತ ನೀವು ಕೇಳಿದ್ರೆ ಸತೀಶ್ ಕುಮಾರ್, ಪಾಲ್ ದಿನಕರ್, ಜೈಪಾಲ್, ಇನ್ನ ಯಾರೋ ಇದ್ರೆ ಹೆಸರು ಅಷ್ಟು ಗೊತ್ತಿಲ್ಲ, ಜಾನ್ ವೆಸ್ಲಿ, ಏಸನ್ನ, ಇಂತ ಹೆಸರು ಮನುಷ್ಯರ ಹೆಸರು ಹೇಳ್ತಾರೆ. ಓಕೆ ಹೌದು ನಮ್ ಸಭೆಗೆ ಫೌಂಡರ್ ಕ್ರಿಸ್ತನು ಅಂತ ಯಾರು ಹೇಳಲ್ಲ.
ಸಭೆಗೆ ಸ್ಥಾಪಕ ಯಾರಂದ್ರೆ ಯೇಸು ಕ್ರಿಸ್ತನ್. ಸಭೆಯ ಫೌಂಡರ್ ಯಾರಂದ್ರೆ ಯೇಸು ಕ್ರಿಸ್ತನ್. ಯಾಕಂದ್ರೆ ಆತನು ಸಭೆಗೋಸ್ಕರ ರಕ್ತವನ್ನ ಸುರಿಸಿರೋದು. ಪೌಲನಂತಾನೆ, ನಾನಾ ಶಿಲುಬೆಯಲ್ಲಿ ರಕ್ತವನ್ನ ಸುರಿಸಿರೋದು ಇಲ್ಲ. ನನ್ನ ಹೆಸರಿನಲ್ಲಿ ದೀಕ್ಷಾಸ್ನಾನ ತಗೊಂಡ್ರ ನೀವು? ಇಲ್ಲ. ಮತ್ತೆ ನಾನ್ಯಾರು? ನಾನು ಬರೀ ಕೆಲಸಗಾರನಷ್ಟೇ. ನಾನು ಸುವಾರ್ತೆ ಸಾರಿದ್ದೀನಿ, ಅದಕ್ಕೆ ದೀಕ್ಷಾಸ್ನಾನ ಮಾಡಿಸಲ್ಪಟ್ಟಿದ್ದೀರಾ, ಸಭೆಯಲ್ಲಿ ನೀವು ಸೇರಿಸಿದ್ದೀರ, ಸಭೆಯಲ್ಲಿ ನೀವು ಸೇರಲ್ಪಟ್ಟಿದ್ದೀರಾ. ಸೊ ನನಗೆ ಅದಕ್ಕೇನು ಸಂಬಂಧ? ನಾನು ಫೌಂಡರ್ ಅಲ್ಲ, ನಾನು ಕೆಲಸಗಾರನು, ಸಭೆಗೋಸ್ಕರ ನಾನು ಕೆಲಸಗಾರ. ಆದ್ರಿಂದ ನಾವೆಷ್ಟೇ ದೀಕ್ಷಾ ಸ್ನಾನಗಳು ಕೊಟ್ರುನುವೆ, ಎಷ್ಟು ಜನರನ್ನ ರಕ್ಷಣೆಗೆ ತಂದ್ರು ಕೂಡ ನಾವು ಕೆಲಸಗಾರರು ಹೊರತು ಯಜಮಾನರಲ್ಲ. ಸಭೆಗೆ ಯಜಮಾನನು, ಅಧಿಕಾರಿ, ಫೌಂಡರು, ಸ್ಥಾಪಕ ಯಾರಂದ್ರೆ ಯೇಸು ಕ್ರಿಸ್ತನು. ಸೊ ಆತನಿಗೆ ಸೇರ್ಬೇಕಾಗಿರುವ ಮಹಿಮೆಯನ್ನ ನಾವು ಆತನಿಗೆ ಕೊಡ್ಬೇಕು. ಸಭೆಗೆ ನಾವು ಯಾವಾಗ ಯೇಸು ಕ್ರಿಸ್ತನ ಹೆಸರು ಇರುತ್ತೋ ಅವಾಗ ಆತನಿಗೆ ಮಹಿಮೆ. ಈಗ ಗಂಡನಿಗೆ ಯಾವಾಗ ಮಹಿಮೆ? ಹೆಂಡತಿ ಸಮಾಜದಲ್ಲಿ ತನ್ನ ಗಂಡನ ಹೆಸರು ಯಾವಾಗ ಹೆಮ್ಮೆಯಿಂದ ಆಕೆ ಉಚ್ಚಾರಣೆ ಮಾಡ್ತಾಳೋ ಅವಾಗ ಗಂಡನಿಗೆ ಮಹಿಮೆ ಅದು. ಈಗ ಮಕ್ಕಳು ಶಾಲೆಯಲ್ಲಿ ಮಕ್ಕಳು ಒಳ್ಳೆ ಪ್ರೈಸ್ ಬಂತು, ಒಳ್ಳೆ ಓದಿದ್ದಾರೆ, ಅವರಿಗೆ ಮಾರ್ಕ್ಸ್ ಬಂತು, ನಂತರ ಏನೋ ಗಿಫ್ಟ್ ಕೊಡುವಾಗ ನಿಮ್ಮ ತಂದೆ ತಾಯಿ ಹೆಸರೇನಂದಾಗ ಆ ಹುಡುಗಿ ಅಥವಾ ಹುಡುಗ ತಮ್ಮ ಅಪ್ಪನ ಹೆಸರಾಗ್ಲಿ ಅಮ್ಮನ ಹೆಸರಾಗ್ಲಿ ಸ್ಟೇಜ್ ಮೇಲೆ ಕೂಗಿದಾಗ ಅದೆಷ್ಟು ಸಂತೋಷ ಇರುತ್ತೆ. ಇಷ್ಟು ಅಂದ್ರೆ ತಂದೆ ತಾಯಿಗೆ ಒಂದು ಮಹಿಮೆ ಆಗತ್ತೆ ಮಕ್ಕಳು ಸ್ಟೇಜ್ ಮೇಲೆ ಹೋದಾಗ. ಅದರಿಂದ ಕ್ರಿಸ್ತನಿಗೆ ಮಹಿಮೆ ಯಾವಾಗಂದ್ರೆ ಆ ಸಭೆಗೆ ಕ್ರಿಸ್ತನ ಹೆಸರು ಇಟ್ಟಾಗ, ಕ್ರಿಸ್ತನ ಹೆಸರಿನಿಂದ ಸಭೆ ಕರೆಯಲ್ಪಟ್ಟಾಗ ಕ್ರಿಸ್ತನಿಗೆ ಮಹಿಮೆ. ಸೊ ಫಸ್ಟ್ ನಾವು ಅಲ್ಲಿ ಕ್ರಿಸ್ತನಿಗೆ ಮಹಿಮೆ ಕೊಡಬೇಕು. ಇಲ್ಲ ಅಂದ್ರೆ ನಾವು ಆತನ ಸ್ಥಾಪಿಸಿರೋ ಸಭೆಯನ್ನ ನಾವು ತಗೊಂಡು ನಾವು ಅದಕ್ಕೆ ಹೆಸರಿಟ್ರೆ ಕ್ರಿಸ್ತನಿಗೆ ಹೆಂಗ್ ಮಹಿಮೆ ಆಗತ್ತೆ ಅದಕ್ಕೆ? ಅದರಿಂದ ಸಭೆಯ ಸ್ಥಾಪಕ ಯಾರಂದ್ರೆ ಕ್ರಿಸ್ತನು. ನೆಕ್ಸ್ಟ್, ಸಭೆಯಲ್ಲಿ ಸೇರಿಸುವರು ಅಥವಾ ಸಭೆಗೆ ರಕ್ಷಣೆ ಹೊಂದಿದವರನ್ನ ಸಭೆಯಲ್ಲಿ ಯಾರು ಸೇರಿಸ್ತಾರೆ? ರಕ್ಷಣೆ ಹೊಂದಿದವರನ್ನ ಸಭೆಗೆ ಸೇರಿಸುವವರು ಯಾರು? ಉತ್ತರ ಎಲ್ಲಿ ನೋಡೋಣ? ಯಾರು ಹೇಳ್ತೀರಾ? ರಕ್ಷಣೆ ಹೊಂದಿದವರನ್ನ ಸಭೆಗೆ ಸೇರಿಸುವವರು ಯಾರು? ಯಾರು? ಈಗ ಒಬ್ಬರಿಗೆ ನೀವು ದೀಕ್ಷಾ ಸ್ಥಾನ ಕೊಟ್ಟಿದ್ದೀರಿ, ಪ್ರಕಟಣೆ ಮಾಡಿ ವಾರ್ತೆಯನ್ನ ಸಾರಿ ಅವರಿಗೆ ದೀಕ್ಷಾ ಸ್ಥಾನ ಕೊಟ್ಟಿದ್ದಾರೆ. ಈಗ ದೀಕ್ಷಾ ಸ್ಥಾನ ಹೊಂದಿದವನು ರಕ್ಷಣೆ ಹೊಂದುತ್ತಾನೆ. ರಕ್ಷಣೆ ಹೊಂದಿದವನು ಸಭೆಯಲ್ಲಿ ಸೇರಿಸಲ್ಪಡಬೇಕು. ಈಗ ಸಭೆಯಲ್ಲಿ ಸೇರಿಸಿಕೊಳ್ಳುವವನು ಯಾರು? ಸೇರಿಸುವವನು ಯಾರು? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು. ಗುಡ್. ಎಲ್ಲಿದೆ ವಚನ? ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 47ನೇ ವಚನ ಓದಿ ಒಂದ್ಸರಿ. 247 ಓದಿ. ಓದಿ ಯಾರಾದ್ರು. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 47ನೇ ವಚನ. ದೇವರನ್ನು ಕೊಂಡಾಡೋರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲು ಅವರ ಮಂಡಳಿಗೆ ಸೇರಿಸಿದನು. ಯಾರು ಸೇರಿಸಿದನು? ಯೇಸು ಕ್ರಿಸ್ತ. ಎಲ್ಲಿಗೆ ಸೇರಿಸ್ತಾ ಇದ್ದಾನೆ? ಅವರ ಮಂಡಳಿಗೆ. ಮಂಡಳಿ ಅಂದ್ರೆ ಸಭೆ. ಸೊ ಯಾರನ್ನ ಸೇರಿಸ್ತಾ ಇದ್ದಾನೆ? ರಕ್ಷಣೆ ಹೊಂದಿದವರನ್ನ. ಸೊ ರಕ್ಷಣೆ ಹೊಂದಿದವರನ್ನ ಕರ್ತನು ಅವರ ಮಂಡಳಿಗೆ ಅಂದ್ರೆ ಸಭೆಗೆ ಸೇರಿಸುತ್ತಿದ್ದನು. ಇವಾಗ ನಾವು ನಮ್ ಕೆಲಸ ಏನು? ಬರೀ ದೀಕ್ಷೆ ಸ್ಥಾನ ಕೊಡೋದು ಮಾತ್ರ. ಸಭೆ ಸೇರಿಸೋ ಕೆಲಸ ಯಾರ್ದು? ಯೇಸು ಕ್ರಿಸ್ತ. ಆದ್ರೆ ನಾವೇನಂತೀವಿ? ನಾನ್ ನಿನಗೆ ದೀಕ್ಷಾ ಸ್ಥಾನ ಕೊಟ್ಟು ಸಭೆಗೆ ಸೇರಿಸಿದ್ದೀನಿ ಅಂತ ನಾವು ಸಭಿಕರನ್ನ ಹೆದರ್ಸ್ತೀವಿ. ಇದು ನಂದು ಸಭೆ, ನಾನ್ ನಿನಗೆ ಸೇರಿಸ್ಕೊಂಡಿರೋದು, ನಾನ್ ಕರ್ಕೊಂಡ್ ಬಂದಿದ್ದೀನಿ ಸಭೆಗೆ,
ನಾನ್ ಕರ್ಕೊಂಡ್ ಬಂದಿದ್ದೀನಿ. ಕೆಲವರು ಒಂದು 10 ಜನನ ಕರ್ಕೊಂಡ್ ಬಂದಿರ್ತಾರೆ. ಅವ್ರು ಅಂತಾರೆ, ನಾನ್ ಕರ್ಕೊಂಡ್ ಬಂದಿದ್ದೀನಿ ಈ ಸಭೆಗೆ, ನನಗೆ ನೀವು ಮರ್ಯಾದೆ ಕೊಡಲ್ವಾ? ಸೊ ಮರ್ತೋಗಿದೀವಲ್ಲ. ಸಭೆಗೆ ನಾವು ಕರ್ಕೊಂಡ್ ಬರ್ತಾ ಇಲ್ಲ, ನಾವು ಸೇರ್ಸ್ತಾ ಇಲ್ಲ ಸಭೆಗೆ ಜನರನ್ನ. ಓಕೆ, ಯೇಸು ಕ್ರಿಸ್ತನು ತನ್ನ ಸಭೆಯೊಳಗೆ ರಕ್ಷಣೆ ಹೊಂದಿದವರನ್ನ ಸೇರಿಸ್ತಾ ಇದ್ದಾನೆ. ಆತನು ಸೇರಿಸ್ಕೊಂತ ಇದ್ದಾನೆ ತನ್ನ ಸಭೆ. ಈಗ ನೀವು ನನ್ ಮನೆಗ್ ಬಂದ್ರೆ ನನ್ ಮನೆಯೊಳಗೆ ಯಾರು ಸೇರ್ಸ್ಕೋಬೇಕು? ನಾನ್ ಸೇರ್ಸ್ಕೋಬೇಕು. ಓಕೆ, ಆದ್ದರಿಂದ ಸಭೆ ಕ್ರಿಸ್ತನದ್ದು. ಆ ಸಭೆಯೊಳಗೆ ಆತನು ಸೇರಿಸ್ಕೋಬೇಕು, ಆತನಿಂದ ಸೇರಿಸಲ್ಪಡಬೇಕು. ಸೊ ಕೆಲವರು ದೀಕ್ಷೆ ಸ್ಥಾನ ಹೊಂದಿದ ನಂತರ ಬೇರೆ ಬೇರೆ ಮನುಷ್ಯರು ಸ್ಥಾಪನೆ ಮಾಡಿದಂತಹ ಸಭೆಗಳಿಗೆ ಸೇರಿಸಲ್ಪಡ್ತಾ ಇದ್ದಾರೆ. ನೀವು ಕೆಲವರನ್ನ RCM ಅವ್ರನ್ನ ಕೇಳಿ, ನೀವು ರಕ್ಷಣೆ ಹೊಂದಿದ್ದೀರ ಅಂದ್ರೆ ಹೌದು. ರಕ್ಷಣೆ ಹೊಂದಿ ಎಲ್ಲಿ ಸೇರಿಸಲ್ಪಟ್ಟಿದ್ದೀರ ಅಂದ್ರೆ ನಾನು RCM ಅಲ್ಲಿ ಸೇರಿಸಲ್ಪಡ್ತಾ ಇದ್ದೀನಿ, ನಾನು ಆ ಮಿನಿಸ್ಟ್ರಿಯಲ್ಲಿ ಸೇರಿಸಲ್ಪಟ್ಟಿದ್ದೀನಿ, ನಾವು ಆ ಮಿನಿಸ್ಟ್ರಿ ಸದಸ್ಯರು. ನಾವು ಕ್ರಿಸ್ತನ ದೇಹ ಅಂದ್ರೆ ಅರ್ಥನೇ ಆಗ್ತಾ ಇಲ್ಲ. ಕ್ರಿಸ್ತನ ದೇಹದಲ್ಲಿರಬೇಕು, ಕ್ರಿಸ್ತನ ದೇಹದಲ್ಲಿ ನಾನಿದ್ದೇನೆ ಎಂಬ ಅರಿವು ನಮಗಿರಬೇಕು. ನೀನ್ ಎಲ್ಲಿದೀಯಾ? ಚರ್ಚಲ್ಲಿ ಇದ್ದೀನಿ. ಯಾವ ಚರ್ಚಲ್ಲಿ ಇದೆಯಾ? ಚರ್ಚ್ ಅಂದ್ರೆ ಕ್ರಿಸ್ತನ ದೇಹ. ಆ ಕ್ರಿಸ್ತನದಲ್ಲಿ ನೀನು ಒಬ್ಬ ಅಂಗಾಂಗವಾಗಿದೀಯ. ಆ ದೇಹದಲ್ಲಿ ಒಬ್ಬ ನೀನು ಮೆಂಬರ್, ಒಬ್ಬ ಅವಯವ ನೀನು. ಅದು ಸದಸ್ಯರಿಗೆ ಅರಿವು ಬರ್ತಾ ಇಲ್ಲ. ಇದೇನಂದ್ರೆ ಚರ್ಚ್ ಅಂದ್ರೆ ಏನಾಗೋಯ್ತು ಅಂದ್ರೆ ಯಾವ್ದೋ ಒಂದು ಕ್ಲಬ್ ತರ, ಒಂದು ಆರ್ಗನೈಸೇಷನ್ ತರ, ಒಂದು ಅಸೋಸಿಯೇಷನ್ ತರ, ಒಂದು ಸೊಸೈಟಿ ತರ ಆಗೋಗಿದೆ. ಅದಕ್ಕೆ ಮೆಂಬರ್ಶಿಪ್ ಕೊಡ್ತಾ ಇದಾರೆ, ಕಾರ್ಡ್ ಕೊಡೋದು. ಈ ಕಾರ್ಡ್ ಇದ್ರೆ ನಮ್ ಚರ್ಚ್ ಮೆಂಬರ್, ಇಲ್ಲ ಅಂದ್ರೆ ಇಲ್ಲ. ಏನಿದು? ಅಲ್ಲಿ ನೀವು ಹೈದರಾಬಾದ್ ಅಲ್ಲಿ ಸತೀಶ್ ಕುಮಾರ್ ಕಲವರಿ ಟೆಂಪಲ್ ಅಂತ ಇರುತ್ತೆ, ಅಲ್ಲಿ 10,000 ಕೊಡ್ಬೇಕು. ಆ ಸಭೆಯಲ್ಲಿ ಮೆಂಬರ್ಶಿಪ್ ನಿಮ್ಗೆ ಬೇಕಂದ್ರೆ 10,000 ರೂಪೀಸ್ ಕೊಡ್ಬೇಕಂತ. 10,000 ರೂಪೀಸ್ ಕೊಟ್ರೆ ನಿಮಗೆ ಸಭ್ಯತ್ವ ಸಿಗತ್ತೆ, ಅವರಿಗೆ ಆಕ್ಸೆಸ್ ಕಾರ್ಡ್ ಸಿಗತ್ತೆ. ಅವ್ರಿಗೆ ಮಾತ್ರ ಫ್ರಂಟ್ ಲೈನ್, ಯಾರಾದ್ರೂ ಬಂದ್ರೆ ಅವರಿಗೆ ಲಾಸ್ಟ್ ಲೈನ್ ಅಲ್ಲಿ. ಬಿಸ್ನೆಸ್ ಆಗೋಗಿದೆ. ಚರ್ಚ್ ಅಂದ್ರೆ, ಸಭೆ ಅಂದ್ರೆ ಸೊಸೈಟಿ ಅಲ್ಲ, ಆರ್ಗನೈಸೇಷನ್ ಅಲ್ಲ, ಮನುಷ್ಯರ ಯೋಚನೆಯಲ್ಲಿರುವಂತದ್ದು ಅಲ್ಲ. ಸಭೆ ಅಂದರೆ ಕ್ರಿಸ್ತನ ದೇಹ. ಆ ಕ್ರಿಸ್ತನ ದೇಹದಲ್ಲಿ ನಾವು ಅಂಗಾಂಗಗಳಾಗಿದ್ದೇವೆ. ವಿ ಆರ್ ಮೆಂಬರ್ಸ್ ಇನ್ ಲಾರ್ಡ್ಸ್ ಬಾಡಿ. ಕ್ರಿಸ್ತನ ದೇಹದಲ್ಲಿ ನಾವು ಸದಸ್ಯರಾಗಿದ್ದೇವೆ. ಆ ಅರಿವು, ಆ ಜ್ಞಾನವಿರಬೇಕು. ಆ ಅಂಗಾಂಗವು ದೇಹದಲ್ಲಿ ಇರುತ್ತೆ. ಆ ದೇಹವು ಕ್ರಿಸ್ತನ ಶಿರಸ್ಸಿಗೆ ಏನಾಗಿದೆ? ಅಂಟುಕೊಂಡಿದೆ. ಓಕೆ, ಕ್ರಿಸ್ತನ ಶಿರಸ್ಸಿಗೆ ದೇಹ ಅಂಟುಕೊಂಡಿದೆ. ಅದು ತುಂಬಾ ಮುಖ್ಯವಾದ ಆ ಜ್ಞಾನ ಇರಬೇಕು ನಮ್ಗೆ. ಯಾವಾಗ್ಲೇ ನಾವು ಕ್ರಿಸ್ತನಲ್ಲಿ ಬೆಳೆಯುವುದಕ್ಕೆ ಸಾಧ್ಯ ಆಗೋದು. ಅದರಿಂದ ಸಭೆ ಎಲ್ಲಿ ಸ್ಥಾಪನೆ ಆಯ್ತು? ಯೆರೂಸಲೇಮಿನಲ್ಲಿ ಸ್ಥಾಪನೆ ಆಯ್ತು. ಯಾವಾಗ ಸ್ಥಾಪನೆ ಆಯ್ತು? ಕ್ರಿಸ್ತ ಶಕ 33ರಲ್ಲಿ ಪಂಚಾಶತಮಾನದ ಹಬ್ಬದ ದಿನದಂದು, ಪೆಂತುಕೋಸ್ತು ಹಬ್ಬದ ದಿನದಂದು ಸಭೆ ಸ್ಥಾಪನೆ ಆಯ್ತು. ಪೆಂತುಕೋಸ್ತು ಸಭೆ ಸ್ಥಾಪನೆ ಆಗಿಲ್ಲ, ಪೆಂತುಕೋಸ್ತು ಹಬ್ಬದ ದಿನದಂದು ಸಭೆ ಸ್ಥಾಪನೆ ಆಗಿರೋದು. ಸ್ವಲ್ಪ ಇದು ವ್ಯತ್ಯಾಸ ಗೊತ್ತಿಲ್ಲ. ಕೆಲವರು ಪೆಂತುಕೋಸ್ತು ದಿನದಂದು ಸಭೆ ಸ್ಥಾಪನೆ ಆಯ್ತು, ಅದನ್ನ ಪೆಂತುಕೋಸ್ತು ಸಭೆ, ಪೆಂತುಕೋಸ್ತು ಸಭೆ. ಪೆಂತುಕೋಸ್ತು ಅನ್ನೋದು ಹಬ್ಬದ ಹೆಸರು. ಹಬ್ಬದ ಹೆಸರು ಸಭೆಗೆ ಇಡ್ತಾರೆ ಯಾರಾದ್ರೂ? ಈಗ ನಮಗೆ ಯಾವ ರೀತಿ ಅವರಿಗೆ ಯಹೂದ್ಯರಿಗೆ ಪೆಂತುಕೋಸ್ತ ಹಬ್ಬ ಯಾವ ರೀತಿನೋ, ಅದೇ ರೀತಿ ನಮ್ಮ ಇಂಡಿಯಾದಲ್ಲಿ ಸಂಕ್ರಾಂತಿ ಹಬ್ಬ, ಪೆಂತುಕೋಸ್ತ ಹಬ್ಬ, ಸಂಕ್ರಾಂತಿ ಹಬ್ಬ ಸೇಮ್, ಉದ್ದೇಶ ಒಂದೇ. ಅಂದ್ರೆ ಅಂದ್ರೆ ಈ ಬೆಲೆಯಿಂದ ಬರುವಂತಹ ಮೊದಲನೆಯ ಬೆಲೆಯಿಂದ ಮಾಡುವಂತಹ ಹಬ್ಬನೇ ಸಂಕ್ರಾಂತಿ. ಸೇಮ್, ಪ್ರಥಮ ಫಲದ ಹಬ್ಬ, ಪ್ರಥಮ ಫಲಗಳ ಹಬ್ಬ. ಸಂಕ್ರಾಂತಿ ಅಷ್ಟೇ, ಪ್ರಥಮ ಫಲಗಳ ಹಬ್ಬ. ಈಗ ನಾವು ಸಂಕ್ರಾಂತಿ ಹೆಸರಿಡೋಣ ಸಭೆಗೆ, ಸಂಕ್ರಾಂತಿ ಸಭೆ ಅಂತ ಹೆಸರಿಟ್ರೆ ಹೇಗಿರುತ್ತೆ? ಹಾಸ್ಯಾಸ್ಪದ ಅಲ್ವಾ? ಹಾಸ್ಯವಾಗಿರುತ್ತೆ ಸಂಕ್ರಾಂತಿ ಸಭೆ ಅಂದ್ರೆ. ಅದೇ ಪೆಂತುಕೋಸ್ತ ಸಭೆ ಅಂದ್ರೆ ಹಾಸ್ಯ. ಹಬ್ಬದ ಹೆಸರು ಸಭೆಗಿಡೋದೇನು? ಸಭೆಯ ಹೆಸರು ಕ್ರಿಸ್ತನದ್ದಿರಬೇಕು. ಕ್ರಿಸ್ತನ ಸಭೆ ಎಂದು ಕರೆಯುವುದು ಸಭೆಗೆ ಮಹಿಮೆ, ಕ್ರಿಸ್ತನಿಗೂ ಮಹಿಮೆ. ರೈಟ್? ಎಷ್ಟು ಮಂದಿಯೊಡನೆ ಸಭೆ ಸ್ಥಾಪನೆ ಆಯ್ತು? 3,000 ಮಂದಿ. ಅವರಿಗೆ ಸ್ಥಾಪಕ ಯಾರಂದ್ರೆ, ಆ ಸಭೆಗೆ ಸ್ಥಾಪಕ ಯಾರಂದ್ರೆ ಕ್ರಿಸ್ತನು. ಆ 3,000 ಮಂದಿಯನ್ನ ಸಭೆಯೊಳಗೆ ಸೇರಿಸಿದವನು ಯಾರು? ಯೇಸು ಕ್ರಿಸ್ತನು. ಅಂದಿನಿಂದ ಇವತ್ತಿವರೆಗೂ ಯಾರು ಕ್ರಿಸ್ತ ಹೆಸರಿನಲ್ಲಿ ದೀಕ್ಷಾ ಸ್ಥಾನ ತಗೊಂತಾರೋ, ಯಾರು ಈ ಒಂದು ಅವಗಾಹನೆಯಿಂದ ದೀಕ್ಷಾ ಸ್ಥಾನ ಮಾಡಿಸಿಕೊಳ್ತಾರೋ, ಅಂತವರನ್ನ ಕ್ರಿಸ್ತನು ತನ್ನ ಸಭೆಯೊಳಗೆ ಸೇರಿಸಿಕೊಳ್ತಾ ಇದ್ದಾನೆ, ತನ್ನ ದೇಹದಲ್ಲಿ ಸೇರಿಸಿಕೊಳ್ತಾ ಇದ್ದಾನೆ.
ಒಂದ್ಸರಿ 1 ಕೊರಿಂಥ 12ನೇ ಅಧ್ಯಾಯ 1 ಕೊರಿಂಥ 12ನೇ ಅಧ್ಯಾಯ ಓದಿ. 1 ಕೊರಿಂಥ 12ನೇ ಅಧ್ಯಾಯ 12ನೇ ವಚನ ಓದಿ ಯಾರಾದ್ರೂ. 12. ಹೀಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಾಂಗಗಳು ಅನೇಕವಾಗಿಯೂ ಹೇಗೆ ದೇಹದ ಅಂಗಾಂಗಗಳಿಲ್ಲವೋ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದು ಹಾಗೆ ಕ್ರಿಸ್ತನು ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗಿ ಆಗುವುದಕ್ಕೆ ಒಂದೇ ಆತ್ಮದಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು. ಒಂದೇ ದೇಹವಾಗಿ ಇರುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು. ಎಷ್ಟು ದೇಹಗಳಲ್ಲಿ ನಾವು ಸೇರಿಸಲ್ಪಡಬೇಕು? ಒಂದೇ ದೇಹ. ಅವಾಗ ಎಷ್ಟು ಆತ್ಮಗಳಲ್ಲಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು? ಒಂದೇ ಆತ್ಮ. ಪವಿತ್ರಾತ್ಮನ ಒಬ್ಬನೇ. ಆ ಒಬ್ಬನೇ ಪವಿತ್ರಾತ್ಮನಲ್ಲಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರೋದು. ಎಷ್ಟು ಸಭೆಯಲ್ಲಿ ಸೇರಿಸುವುದಕ್ಕೆ, ಎಷ್ಟು ಸಭೆಯಲ್ಲಿ ಸೇರೋದಕ್ಕೆ, ಒಂದೇ ಸಭೆಯಲ್ಲಿ ಸೇರೋದಕ್ಕೆ. ಅಂಗಗಳು ಎಷ್ಟೋ ಇರಬಹುದು, ಅನೇಕ ಅಂಗಗಳು ಅನೇಕ, ಆದ್ರೆ ದೇಹ ಒಂದೇ. ದೇಹ ಒಂದೇ, ಅಂಗಗಳು ಅನೇಕವು. ಸೊ ಅದರಿಂದ ಎಷ್ಟು ಸಭೆಗಳು ಸ್ಥಾಪನೆ ಆಗಿರೋದು? ಉತ್ತರ ಏನು? ಎಷ್ಟು ಸಭೆಗಳು ಸ್ಥಾಪನೆ ಆಯ್ತು ಅವತ್ತು? 50, 100 ಅಥವಾ 10,000? ಎಷ್ಟು ಸಭೆಗಳು ಸ್ಥಾಪನೆ ಆಗಿರೋದು? ಒಂದೇ ಸಭೆ, ಕ್ರಿಸ್ತನ ಸಭೆ ಒಂದೇ ಸಭೆ. ಒಂದೇ ಸಭೆ ಸ್ಥಾಪನೆ ಆಗಿರೋದು. ಎಷ್ಟು ದೇಹ? ಒಂದೇ ದೇಹ. ಎಷ್ಟು ಸಭೆ? ಒಂದೇ ಸಭೆ. ನೆಕ್ಸ್ಟ್. ಸೊ ಅಂದ್ರೆ ನೋಡಿ, ಎಲ್ಲಿ ಸ್ಥಾಪನೆ ಆಯ್ತು? ಯೆರೂಸಲೇಮಿನಲ್ಲಿ. ಯಾವಾಗ? ಕ್ರಿಸ್ತ ಶಕ 33ರಲ್ಲಿ ಪೆಂತೆಕೋಸ್ತ ಹಬ್ಬದ ದಿನದಂದು ಸ್ಥಾಪನೆ ಆಯ್ತು. ಎಷ್ಟು ಮಂದಿಯೊಡನೆ? 3,000 ಮಂದಿಯೊಡನೆ. ಆ ಸಭೆಗೆ ಸ್ಥಾಪಕ ಯಾರು? ಫೌಂಡರ್ ಯಾರು? ಕ್ರಿಸ್ತನು. ಯಾರು ಸಭೆಯೊಳಗೆ ಸೇರಿಸ್ಕೊಂತ ಇದ್ದ? ಯೇಸು ಕ್ರಿಸ್ತನು ಸಭೆಗೆ ಸೇರಿಸೋದು. ಓಕೆ, ಎಷ್ಟು ಸಭೆಗಳು ಸ್ಥಾಪನೆ ಆಯ್ತು? ಒಂದೇ ಸಭೆ ಸ್ಥಾಪನೆ ಆಯ್ತು. ಈಗ ಆ ಸಭೆಗೆ ಯಾವ ಹೆಸರು ಇಡಬೇಕು? ಓಕೆ, ಯಾವ ಹೆಸರು ಇಡಬೇಕು? ಮತ್ತೆ ರಿಪೀಟ್ ಆಗ್ತದೆ. ಯಾವ ಹೆಸರು ಸಭೆಗೆ ಇಡಬೇಕು? ಉತ್ತರ ಏನು? ಕ್ರಿಸ್ತನ ಸಭೆ. ಕ್ರಿಸ್ತನ ಸಭೆ. ಸೊ ಈಗ 1 ಕೊರಿಂಥ 12:12 ನೀವು ಓದಿದಾಗ ಆ ದೇಹ ಜಾಗದಲ್ಲಿ ಸಭೆ ಅಂತ ಆಡ್ ಮಾಡಿ ಓದಿ ನೋಡೋಣ ಈಗ. ಹೀಗೆ ನೀವು ಒಂದೊಂದಾಗಿದ್ರು ಅದಕ್ಕಿರುವ ಇಲ್ಲ 12:12 1 ಕೊರಿಂಥ 12:12 ಓದಿ. ಶರೀರ ದೇಹ ಜಾಗದಲ್ಲಿ ಸಭೆ ಅಂತ ಇಟ್ಟು ಓದಿ. ಓಕೆ. ಹೀಗೆ ದೇವ್ ಅಂದ್ರೆ ಸಭೆ, ಹೀಗೆ ಸಭೆಯು ಒಂದಾಗಿದ್ದರೂ ಅದಕ್ಕಿರುವ ಅಂಗಾಂಗಗಳು ಅನೇಕವಾಗಿಯೂ. ಅಂಗಾಂಗಗಳ ಹತ್ರ ಯಾರು? ಸದಸ್ಯರು. ಅಂಗಾಂಗಗಳಂದ್ರೆ ಯಾರು? ಸಭೆಯ ಸದಸ್ಯರು. ಅದಕ್ಕಿರುವ ಸದಸ್ಯರು ಅನೇಕವಾಗಿಯೂ ಹೇಗೆ ಸಭೆಯು ಅಂಗಾಂಗಗಳೆಲ್ಲವೂ ಅನೇಕವಾಗಿತ್ತು ಒಂದೇ ಸಭೆಯಾಗಿರುವುದು ಹಾಗೆ ಯೆಹೂದ್ಯರೇ ಆಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ಸಭೆ ಆಗುವುದಕ್ಕಾಗಿ ಒಂದೇ ಆತ್ಮದಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು. ಮತ್ತೆ ಮುಂದೆ 14. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು. ಸಭೆಯು ಒಂದೇ ಅಂಗವಲ್ಲ, ಅನೇಕ ಅಂಗಾಂಗಗಳು ಆಗಿದ್ದೇವೆ. ಅಲ್ಲಿ ಬರ್ಬೇಕಂದ್ರೆ ಸಭೆಯು ಒಂದೇ, ಆದರೆ ಅಂಗಾಂಗಗಳು ಅನೇಕವಾಗಿವೆ. ಓಕೆ, ಸೊ ಸಭೆಯು ಒಂದೇ, ಅಂಗಾಂಗಗಳು ಅನೇಕವು. ನೆಕ್ಸ್ಟ್ ಪಾಯಿಂಟ್ ನೋಡೋಣ.
ಸಭೆಯು ಈ ಕೆಳಗಿನವುಗಳಿಗೆ ಹೋಲಿಸಲಾಗಿದೆ. ಸಭೆಯು ಸಭೆಯು ಎಷ್ಟೇ ಪಾಯಿಂಟ್ ಇದೆ? ಜಿ ಅಲ್ವಾ? ಎಫ್ ಆಯ್ತು, ಜಿ ಪಾಯಿಂಟ್. ಸಭೆಯು ಈ ಕೆಳಗಿನವುಗಳಿಗೆ ಸ್ಪೆಲ್ಲಿಂಗ್ಸ್ ರಾಂಗ್ ಇದ್ರೆ ನೀವು ಕರೆಕ್ಟ್ ಆಗಿ ಬರ್ಕೊಳ್ಳೋಕೆ. ಕೆಳಗಿನವುಗಳಿಗೆ ಹೋಲಿಸಲಾಗಿದೆ. ಸಭೆಯು ಈ ಕೆಳಗಿನವುಗಳಿಗೆ ಹೋಲಿಸಲಾಗಿದೆ. ಯಾವುದಕ್ಕೆ ಸಭೆ ಹೋಲಿಸಲಾಗಿದೆ? ಓಕೆ, ಒಂದು ಸಭೆ ಯಾವುದಕ್ಕೆ ಹೋಲಿಸಲಾಗಿದೆ? ಕ್ರಿಸ್ತನ ದೇಹ. ಅದು ನಮಗೆ ಗೊತ್ತಿರೋದೆ. ಕ್ರಿಸ್ತನ ದೇಹಕ್ಕೆ ಹೋಲಿಸಲಾಗಿದೆ. ಎಫೆಸ 1ನೇ ಅಧ್ಯಾಯ 22-23. 1ನೇ ಅಧ್ಯಾಯ 22-23. ಓಕೆ, ನೆಕ್ಸ್ಟ್ ಎರಡನೇದು, ಸಭೆ ಕ್ರಿಸ್ತನ ದೇಹಕ್ಕೆ ಹೋಲಿಸಲಾಗಿದೆ. ಎರಡನೇದು, ದೇವರ ಒಂದ್ಸಲ ವಚನ ನೋಡೋಣ. ಎಫೆಸ 2ನೇ ಅಧ್ಯಾಯ 19-22 ಓದಿ. ಸಭೆ ಯಾವುದಕ್ಕೆ ಹೋಲಿಸಲಾಗಿದೆ ಅಂತ ನೋಡೋಣ ಅಲ್ಲಿ. ಎಫೆಸ 2ನೇ ಅಧ್ಯಾಯ 19-22. ಎಫೆಸ 2ನೇ ಅಧ್ಯಾಯ 19-22 ಓದಿ ಯಾರಾದ್ರು. ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು, ಅನ್ಯರೂ ಆಗಿರದೆ ದೇವಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರು ಆಗಿದ್ದೀರಿ. ಅಪೊಸ್ತಲರು, ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಯೇಸು ಕ್ರಿಸ್ತನೇ ಮಂದಿರೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ ಅಂದ್ರೆ ದೇವರ ಮಂದಿರ. ನೀವು ಅಂದ್ರೆ ಯಾರು? ರಕ್ಷಣೆ ಹೊಂದಿದವರು ಅಂದ್ರೆ ಕರೆಯಲ್ಪಟ್ಟವರನ್ನ. ಸೊ ನೀವಂದಾಗ ಸಭೆಗೆ ಹೇಳ್ತಿದ್ದಾನೆ. ಸಭೆ ಅಂದ್ರೆ ಯಾರು? ಕರೆಯಲ್ಪಟ್ಟವರು. ಕರೆಯಲ್ಪಟ್ಟವರೇ ಸಭೆ. ಈಗ ಅವರನ್ನ ಏನಂತ ಇದ್ದಾನೆ? ನೀವು ದೇವರ ಮಂದಿರೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ ಅಂದ್ರೆ ದೇವರ ಮಂದಿರ. ಸೊ ಸಭೆ ದೇವರ ಮಂದಿರಕ್ಕೆ ಹೋಲಿಸಲಾಗಿದೆ. ಮುಂದೆ ಮುಗಿತಾ ವಚನ ಪೂರ್ತಿ ಓದು ಈಶ್ವರ್. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಪರಿಶುದ್ಧ ದೇವಾಲಯವಾಗುತ್ತದೆ. ಸೊ ಅಲ್ಲಿ ದೇವರ ಮಂದಿರ ಅಂತ ಇದನ್ನು, ದೇವರ ಆಲಯವು ಅಂತ ಕೂಡ ಇದೆ. ಸೊ ದೇವರ ಮಂದಿರ, ದೇವರ ಆಲಯ. ಇನ್ನೊಂದು ವಚನನೂ ಬರುತ್ತೆ 1ನೇ ಕೊರಿಂಥದಲ್ಲಿ ಕೂಡ ನಾವು ನೋಡ್ತೀವಿ, ದೇವರ ಆಲಯ. ಸೊ ಇದಕ್ಕೆ ದೇವರ ಮಂದಿರ ಅಂತ ಇಟ್ಕೊಳ್ಳಿ. ಇದಕ್ಕೆ ಎಫೆಸ 2:19-22. ನೆಕ್ಸ್ಟ್, ಸಭೆ ಇನ್ನ ಯಾವುದಕ್ಕೆ ಹೋಲಿಸಲಾಗಿದೆ ಅಂದ್ರೆ ಇಬ್ರಿಯರಿಗೆ 3ನೇ ಅಧ್ಯಾಯ 2ರಿಂದ ಓದಿ. ಇಬ್ರಿ 3ನೇ ಅಧ್ಯಾಯ 2-6 ವಚನಗಳನ್ನ ಓದಿ. ಇಬ್ರಿಯ 3ನೇ ಅಧ್ಯಾಯ 2-6 ವಚನಗಳಯ್ಯ. ಮೋಶೆಯು ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದಂತೆ
ಯೇಸು ತನ್ನನ್ನು ನೇಮಿಸಿದ ಆತನಿಗೆ ನಂಬಿಗಸ್ತನಾಗಿದ್ದಾನೆ. ಮನೆಗಿಂತ ಮನೆ ಕೊಟ್ಟವನಿಗೆ ಹೆಚ್ಚಾದ ಮಾನವಿರುವುದರಿಂದ ಮೋಸೆಗಿಂತ ಯೇಸು ಹೆಚ್ಚಾದ ಮಾನಕ್ಕೆ ಯೋಗ್ಯನೆಂದೇ ಎಣಿಸಲ್ಪಟ್ಟಿದ್ದಾನೆ. ಮನೆಯನ್ನು ಯಾರು ಒಬ್ಬನು ಕಟ್ಟಿರುವನು, ಸಮಸ್ತವನ್ನು ಕಟ್ಟಿದಾತನು ದೇವರೇ. ಮೋಸೆಯು ಸೇವಕನಾಗಿ ದೇವರ ಮನೆಯಲ್ಲ ನಂಬಿಗಸ್ತನಾಗಿದ್ದನು. ಅವನು ಮುಂದೆ ಪ್ರಕಟವಾಗಬೇಕಾಗಿದ್ದ ಸಂಗತಿಗಳಿಗೆ ಸಾಕ್ಷಿಯಾಗಿದ್ದನು. ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯನಾಗಿದ್ದಾನೆ. ನಾವು ನಮ್ಮ ಧೈರ್ಯವನ್ನು, ನಮ್ಮ ನಿರೀಕ್ಷೆಯಿಂದ ಉಂಟಾಗುವ ಉತ್ಸಾಹವನ್ನು ಕಡೆ ತನಕ ದೃಢವಾಗಿ ಹಿಡಿದುಕೊಂಡವರಾದರೆ ನಾವೇ ದೇವರ ಮನೆಯವರು. ದೇವರ ಮನೆ. ಸಭೆ ಯಾರಂತೆ? ದೇವರ ಮನೆ. ನಾವೇ ದೇವರ ಮನೆ. ನಾವೆಂದ್ರೆ ಯಾರು? ಕರೆಯಲ್ಪಟ್ಟವರು, ಪರಿಶುದ್ಧರು, ಪ್ರತಿಷ್ಠಿತರು. ಸೊ ಪರಿಶುದ್ಧರನ್ನ, ಪ್ರತಿಷ್ಠಿತರನ್ನ, ಕರೆಯಲ್ಪಟ್ಟವರನ್ನ ಏನಂತ ಕರೀತಾ ಇದ್ದಾನೆ? ನಾವು ಸಭೆ. ಸಭೆ ಅಂದ್ರೆ ದೇವರ ಮನೆ. ಇಬ್ರಿ 3ನೇ ಅಧ್ಯಾಯ, ಎಫೆಸ 2:19-22 ಕೂಡ ನಾವು ನೋಡಿದ್ವಿ ದೇವರ ಮನೆ ಎಂಬ ಮಾತು ಬರುತ್ತೆ. ಓಕೆ, 3ನೇ ಅಧ್ಯಾಯ 2-6 ವಚನ. ನೆಕ್ಸ್ಟ್ 4ನೇದು 1ನೇ ಕೊರಿಂಥ 3ನೇ ಅಧ್ಯಾಯ 10ನೇ ವಚನ ಓದಿ. ಓದಿ. 1ನೇ ಕೊರಿಂಥ 3ನೇ ಅಧ್ಯಾಯ 16 ಓದಿ. 1ನೇ ಕೊರಿಂಥ 3ನೇ ಅಧ್ಯಾಯ 16ನೇ ವಚನ. ನೀವು ದೇವರ ಆಲಯವಾಗಿದ್ದರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ದೇವರ ಆಲಯ. ನೀವು ದೇವರ ಆಲಯವಾಗಿದ್ದೀರಿ. ನೀವಂದ್ರೆ ಯಾರು? ಸಭೆ, ಕರೆಯಲ್ಪಟ್ಟವು. ಸೊ ಸಭೆಯೇ ದೇವರ ಆಲಯ. ನಾವೇ ದೇವರ ಆಲಯ, ನಾವೇ ದೇವರ ಮನೆ, ನಾವೇ ದೇವರ ಮಂದಿರ, ನಾವೇ ಕ್ರಿಸ್ತನ ದೇಹ. ಸೊ ದೇವರ ಮಂದಿರಕ್ಕೆ ಹೋಲಿಸಲಾಗಿದೆ, ದೇವರ ಮನೆಗೆ ಹೋಲಿಸಲಾಗಿದೆ. ಓಕೆ, ದೇವರ ಆಲಯಕ್ಕೆ ಹೋಲಿಸಲಾಗಿದೆ. ಅರ್ಥ ಆಯ್ತಲ್ಲ? ಸೊ ಏನ್ ಪಾಯಿಂಟ್ಸ್ ನೋಡಿ. ಸಭೆಗೆ ಯಾವ ಹೆಸರು ಇಡಬೇಕು? ಕ್ರಿಸ್ತನ ಸಭೆ. ಸಭೆಯ ಸ್ಥಾಪನೆ ಎಲ್ಲಿ ಆಯ್ತು? ಯೆರೂಸಲೇಮಿನಲ್ಲಿ. ಯಾವಾಗ? ಕ್ರಿಸ್ತ ಶಕ 33ರಲ್ಲಿ, ಪಂಚಶತಮಾನ ದಿನದಂದು. ಎಷ್ಟು ಮಂದಿ ಒಡನೆ? 3000 ಒಡನೆ. ಸಭೆಯ ಸ್ಥಾಪಕ ಯಾರು? ಯೇಸು ಕ್ರಿಸ್ತನು. ರಕ್ಷಣೆ ಹೊಂದಿದವರನ್ನ ಸಭೆಗೆ ಸೇರಿಸುವವನು ಯಾರು? ಯೇಸು ಕ್ರಿಸ್ತನು. ಎಷ್ಟು ಸಭೆಗಳನ್ನ ಸ್ಥಾಪನೆ ಆಯ್ತು? ಒಂದೇ ಸಭೆ. ಆ ಸಭೆಗೆ ಯಾವ ಹೆಸರು ಇಡಬೇಕು? ಕ್ರಿಸ್ತನ ಸಭೆ ಇಡಬೇಕು. ಆ ಸಭೆ ಯಾವ ಗಳಿಗೆ ಹೋಲಿಸಲಾಗಿದೆ? ಕ್ರಿಸ್ತನ ದೇಹಕ್ಕೆ ಹೋಲಿಸಲಾಗಿದೆ, ದೇವರ ಮಂದಿರಕ್ಕೆ ಹೋಲಿಸಲಾಗಿದೆ, ದೇವರ ಮನೆಗೆ ಹೋಲಿಸಲಾಗಿದೆ, ದೇವರ ಆಲಯಕ್ಕೆ ಹೋಲಿಸಲಾಗಿದೆ. ಓಕೆ, ಇದೆ. ಮಗಲಗಿತ್ತಿಗೆ ಹೋಲಿಸಲಾಗಿದೆ, ಕ್ರಿಸ್ತನ ಮಗಲಗಿತ್ತಿ. ಅದಕ್ಕೆ ವಚನ ಕೊಟ್ಟಿದ್ದೀನ, ನೋಡೋಣ. 5ನೇದು ನೋಡೋಣ. ಮಗಲ ಇರುತ್ತೆ ನೋಡೋಣ. 2ನೇ ಕೊರಿಂಥ 11ನೇ ಅಧ್ಯಾಯದಲ್ಲಿ ಇರುತ್ತದು. ಓದಿ ಒಂದು ಮೊದಲ ವಚನಗಳು. 2ನೇ ಕೊರಿಂಥ 11ನೇ ಅಧ್ಯಾಯ ಓದಿ. 1ರಿಂದ ಓದಿ, 2ನೇ ವಚನ ಓದಿ. 2ನೇ ಕೊರಿಂಥ 11ನೇ ಅಧ್ಯಾಯ 2ನೇ ವಚನ. ಯಾಕೆಂದರೆ ದೇವರಲ್ಲಿರುವ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ನಿಕೆಯಂತೆ ಒಪ್ಪಿಸಬೇಕೆಂದು
ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೆನಲ್ಲ. ಆ ಶುದ್ಧ ಕನ್ನಿಕೆಯಂತೆ ನಿಮ್ಮನ್ನ ಏನ್ ಮಾಡಿದೀನಿ, ನಿಶ್ಚಯ ಮಾಡಿದೆನು. ಅಂದ್ರೆ ಎಂಗೇಜ್ಮೆಂಟ್, ಬೆಟ್ರೋತ್. ಓಕೆ, ಸಭೆಯನ್ನ ಏನ್ ಮಾಡಿದಾನೆ ಅಪೊಸ್ತಲನಾದ ಪೌಲನು? ಸಭೆಯನ್ನ ಕ್ರಿಸ್ತನಿಗೆ ಏನ್ ಮಾಡಿದಾನಂತೆ? ಓಕೆ, ನಿಶ್ಚಯ ಮಾಡಿದ್ದಾನೆ. ಅಂದ್ರೆ ಬೆಟ್ರೋತ್ ಆಗಿದೆ. ಬೆಟ್ರೋತ್ ಅಂದಾಗ ಅವಾಗ ಆಕೆ ಯಾರಾಗಿರ್ತಾಳೆ? ಮೊದಲ ಗಿತ್ತಿನ ಒಪ್ಪಿಸಿಕೊಟ್ಟು ಮೊದಲಿಗಿತ್ತಿಯಾಗಿ ಒಪ್ಪಿಸಿಕೊಡ್ತಾರೆ, ನಿಶ್ಚಯ ಮಾಡಿ. ಮೊದಲ ಗಿತ್ತಿಗೆ ಹೋಲಿಕೆ ಹೋಲಿಸಲಾಗಿದೆ. ಕರೆಕ್ಟ್ ಸ್ಪೆಲ್ಲಿಂಗ್? ಮೊದಲ ಗಿತ್ತಿಗೆ ಹೋಲಿಸಲಾಗಿದೆ. 2 ಕೊರಿಂಥ. ಮೊದಲಿಗಿತ್ತಿ ದೊಡ್ಡಲಾನ ಚಿಕ್ಕಲಾನ? ಕರೆಕ್ಟ್ ಅಲ್ಲ, ಅಳ ಬದಲಿಲ್ಲ, ಮೊದಲ ಫಸ್ಟ್ ಲಾನ ಅಳ ತೆಗೆದು ಅಲ್ಲ ಹಾಕ್ಬೇಕಲ್ಲ, ಮೊದಲ ಗಿತ್ತಿಗೆ. ಓಕೆ ಓಕೆ. 2 ಕೊರಿಂಥ 11ನೇ ಅಧ್ಯಾಯ 2ನೇ ವಚನ. ಸೊ ಸಭೆ ಯಾವ್ದಕ್ಕೆ ಹೋಲಿಸಲಾಗಿದೆ ಅನ್ನೋದಕ್ಕೆ ಇದು. ನೆಕ್ಸ್ಟ್ FG ಆಯ್ತು. ಹೆಚ್ ಪಾಯಿಂಟ್. ಹೆಚ್ ಪಾಯಿಂಟ್ ಬಂದು ಸಭೆಯಲ್ಲಿ ಕಾರ್ಯಗಳು ಅಥವಾ ಕೆಲಸಗಳು ಅಂತ ಬರ್ಕೋಬಹುದು. ಸಭೆಯಲ್ಲಿ ಕಾರ್ಯಗಳು ಅಥವಾ ಕೆಲಸಗಳು. ಸಭೆಯಲ್ಲಿ ಕಾರ್ಯಗಳು ಅಥವಾ ಕೆಲಸಗಳು. ಕಾರ್ಯದಲ್ಲಿ ನೋಡೋಣ, ಸಭೆಯಲ್ಲಿರುವ ಕೆಲಸಗಳೇನು? ಸಭೆಯಲ್ಲಿ ಯಾವ ಯಾವ ಕಾರ್ಯಗಳಾಗಬೇಕು? ಸಭೆಯಿಂದ ಯಾವ ಯಾವ ಕಾರ್ಯಗಳು ನಡೆಯಬೇಕು? ಯಾರು ಹೇಳ್ತೀರಾ? ದೇವರು ಸಭೆಯಿಂದ ಯಾವ ಕಾರ್ಯಗಳನ್ನ ಎದುರು ನೋಡ್ತಾ ಇದ್ದಾನೆ? ಸಭೆ ಇರೋದೇ ಯಾವ್ದಕ್ಕಾಗಿ? ಆಕ್ಚುಲಿ ಸಭೆ ಭೂಮಿಯಲ್ಲಿದ್ದು ಏನ್ ಮಾಡ್ಬೇಕು? ಯಾರಾದ್ರು ಉತ್ತರ ಇಲ್ಲಿ. ಸಭೆಯಿಂದ ಆಗಬೇಕಾಗಿರುವ ಕಾರ್ಯಗಳು, ಸಭೆಯಿಂದ ಆಗಬೇಕಾಗಿರುವ ಕೆಲಸಗಳು. ದೇವರನ್ನ ಸಭೆಗಳಿಗೆ ಆತ್ಮಗಳನ್ನು ತೆಗೆದುಕೊಂಡು ಬರುವುದು. ಓಕೆ ಓಕೆ ಸೊ ನೋಡೋಣ, ಅದಕ್ಕೆ ವಚನ ಇದೆ. ರೋಮ 12ನೇ ಅಧ್ಯಾಯ 4ರಿಂದ 8ರಲ್ಲಿ ಸಭೆಯಲ್ಲಿ ನಡೆಯಬೇಕಾಗಿರುವ ಸಭೆಯಿಂದ ಆಗ್ಬೇಕಾಗಿರುವ ಕಾರ್ಯಗಳ ಬಗ್ಗೆ ಅಲ್ಲಿ ನಾವು ನೋಡ್ಬೋದು. ರೋಮ 12ನೇ ಅಧ್ಯಾಯ 4ರಿಂದ 8. ಯಾಕಂದ್ರೆ ನಮಗೆ ಒಂದೇ ದೇಹದಲ್ಲಿ ಬಹಳ ಅಂಗಾಂಗಗಳಾಗಿರಲಾಗಿ ಆ ಎಲ್ಲಾ ಅಂಗಗಳಿಗೆ ಹೇಗೆ ಒಂದೇ ಕೆಲಸ ಇರುವುದಿಲ್ಲವೋ ಹಾಗೆ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ಪರಸ್ಪರ ಅಂಗಾಂಗಗಳಾಗಿದ್ದೇವೆ. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಹೊಂದಿದ್ದ ವರವು ಪ್ರವಾದನೆಯ ರೂಪವಾಗಿದ್ರೆ ನಮ್ಮ ವಿಶ್ವಾಸದ ವರಕ್ಕೆ ಮೊದಲನೆಯ ಕೆಲಸ, ಮೊದಲನೆಯ ಕಾರ್ಯ ಯಾವ್ದು ಮಾಡ್ಬೇಕು? ಮೊದಲನೆಯ ಕಾರ್ಯ ಏನಿರ್ಬೇಕು? ಕೆಲಸ ಸಭೆಯಿಂದ ಪ್ರವಾದನೆ. ಓಕೆ, ಪ್ರವಾದನೆ ಅಂದ್ರೆ ಸುವಾರ್ತೆ ಸಾರಬೇಕು. ಏನ್ ಮಾಡ್ಬೇಕು? ಸುವಾರ್ಥ ಪ್ರಕಟಣೆ ಆಗ್ಬೇಕು.
ಸುವಾರ್ಥ ಪ್ರಕಟಣೆ ಎಲ್ಲಿಂದ ಹೋಗ್ಬೇಕು? ಸಭೆಯಿಂದನೇ. ಸಭೆಯ ಮೂಲಕವೇ ಸುವಾರ್ಥ ಪ್ರಕಟಣೆ ಆಗಬೇಕು. ಪ್ರವಾದನೆ ಅಂದ್ರೆ ಸುವಾರ್ಥ ಪ್ರಕಟಣೆ ಆಗ್ಬೇಕು. ಸೊ ಸುವಾರ್ಥ ಪ್ರಕಟಣೆ ಮಾಡುವ ವ್ಯಕ್ತಿಗಳನ್ನ ನಾವು ತಯಾರು ಮಾಡಬೇಕು, ಸಿದ್ಧತೆ ಮಾಡ್ಬೇಕು, ಅವರಿಗೆ ಟ್ರೈನಿಂಗ್ ಕೊಡ್ಬೇಕು, ಅವ್ರನ್ನ ಕಲಿಸ್ಬೇಕು. ಸಭೆಯಿಂದ ಅವ್ರನ್ನ ಕಲಿಸಬೇಕು. ಹೋಗಿ ನೀವು ಸುವಾರ್ತೆ ಸಾರಿರಿ, ಸುವಾರ್ತೆ ಸಾರಿ ಜನರನ್ನ ದೇವರ ರಾಜ್ಯದೊಳಗೆ ಕರೆದು ತನ್ನಿ ಅಂತ. ಓಕೆ, ನಾನು ಇನ್ನೊಂದು ಪಾಯಿಂಟ್ ಮರ್ತೋದೆ. ಇಲ್ಲಿ 6ನೇದು ದೇವರ ರಾಜ್ಯ ಅಂತ ಬರ್ಬೇಕು. ಸಭೆ ಯಾವುದಕ್ಕೆ ಹೋಲಿಸಲಾಗಿದೆ ಅಂದ್ರೆ ದೇವರ ರಾಜ್ಯಕ್ಕೆ ಹೋಲಿಸಲಾಗಿದೆ. ಈ ಪಾಯಿಂಟ್ ಬರ್ದಿಲ್ಲ. ದೇವರ ರಾಜ್ಯಕ್ಕೆ ಹೋಲಿಸಲಾಗಿದೆ. ಮತ್ತೆ ಮರ್ತೋಗ್ತೀವಿ, ಅದಕ್ಕೆ ಬರಿತಾ ಇದ್ರು. ಕೊಲಸ್ಸಿ 1ನೇ ಅಧ್ಯಾಯ 13ನೇ ವಚನದಲ್ಲಿ ಇರುತ್ತೆ. ಓಕೆ, ದೇವರ ರಾಜ್ಯಕ್ಕೆ ಅಂದ್ರೆ ಕ್ರಿಸ್ತನ ಕತ್ತಲಿಂದ ಬಿಡಿಸಲ್ಪಟ್ಟ ನಾವು ಕ್ರಿಸ್ತನ ರಾಜ್ಯದೊಳಗೆ ಸೇರಿಸಲ್ಪಟ್ಟೆವು ಅಂತ ಇರುತ್ತೆ. ಓಕೆ, ಅದಕ್ಕೆ ದೇವರ ರಾಜ್ಯಕ್ಕೆ ಹೋಲಿಸಲಾಗಿದೆ ಸಭೆ. ಸೊ ಪ್ರವಾದನೆ ಮೊದಲನೆಯ ಕಾರ್ಯ, ಕೆಲಸ ಸಭೆಯಿಂದ ಆಗ್ಬೇಕಾಗಿರೋದು ಯಾವುದು? ಪ್ರವಾದನೆ. ಮುಂದೆ ಓದಿ. ನೆಕ್ಸ್ಟ್ ಸಭೆ ದೇವರ ರಾಜ್ಯಕ್ಕೆ ಹೋಲಿಕೆ ಆಗಿದೆ ಪಾಯಿಂಟ್ ಹೇಳಿದ್ರ, ಅದು ರೆಫರೆನ್ಸ್ ಯಾವ್ದ್ರಲ್ಲಿ? ಕೊಲಸ್ಸಿ 1:13. ಕೊಲಸ್ಸಿ 1:13. ಓಕೆ, ಮುಂದೆ ಓದ್ಬೇಕಯ್ಯ. ಹೊಂದಿದ ವರವು ಪ್ರವಾದನೆ ರೂಪವಾಗಿದ್ದರೆ ನಮ್ಮ ವಿಶ್ವಾಸ ವರಕ್ಕೆ ತಕ್ಕ ಹಾಗೆ ಪ್ರವಾದನೆ ಹೇಳೋಣ. ಅದು ಸಭಾ ಸೇವೆಯ ರೂಪವಾಗಿದ್ರೆ ಸಭಾ ಸೇವೆಯನ್ನು ಮಾಡುತ್ತಾ ಇರೋಣ. ಸೇವೆ. ಓಕೆ, ಸಭಾ ಸೇವೆ ಅಂದ್ರೆ ಪರಿಚರ್ಯ. ಓಕೆ, ಸಭಾ ಸೇವೆ ಅಂದ್ರೆ ಪರಿಚರ್ಯ ಮಾಡೋದು, ಅಂದ್ರೆ ಕ್ಲೀನಿಂಗ್ ಮಾಡೋದು ಅಥವಾ ಓಕೆ ಚರ್ಚ್ ಪ್ರಿಮೈಸಸ್. ಓಕೆ, ಸಭೆಯ ಒಂದು ಏನಂತಾರೆ, ಸ್ವಚ್ಛತೆ, ಪ್ರಾಂಗಣದಲ್ಲಿ ಪರಿಚರ್ಯ ಮಾಡೋದು. ಓಕೆ, ಸೊ ನಂತರ ಯಾರಿಗ ಆ ಪ್ರಾಂಗಣದಲ್ಲಿ ಸಭೆಯು ಕೂಡುವ ಪ್ರಾಂಗಣದಲ್ಲಿ ಕೆಲಸ ಮಾಡೋದು, ಕ್ಲೀನಿಂಗ್ ಮಾಡೋದು, ನಂತರ ಚಾಪೆ ಹಾಕೋದು, ಕುರ್ಚಿಗಳನ್ನ ಕ್ಲೀನ್ ಮಾಡೋದು ಅಥವಾ ಊಟ ಬಡಿಸೋದಾಗಲಿ, ಇವೆಲ್ಲವೂ ಕೂಡ ಪರಿಚರ್ಯ. ಓಕೆ, ನೆಕ್ಸ್ಟ್ 3ನೇದು ಮುಂದೆ ಓದಿ. ಓಕೆ, ಬೋಧಿಸುವನು ಬೋಧಿಸುವುದರಲ್ಲಿಯೂ ಬುದ್ಧಿ ಹೇಳುವುದರಲ್ಲಿಯೂ ನಿರತರಾಗಿರಲಿ. ಬೋಧಿಸುವುದು. ನೆಕ್ಸ್ಟ್ ಬೋಧನೆ ಮಾಡಬೇಕು. ಬುದ್ಧಿ ಹೇಳುವುದರಲ್ಲಿ, ಬೋಧಿಸುವುದು, ಬೋಧನೆ ಮಾಡಬೇಕು. ಓಕೆ, ಸೊ ಬೋಧನೆ ಅಂದ್ರೆ ಇದು ರಕ್ಷಣೆ ಹೊಂದಿದವರಿಗೆ ವಾಕ್ಯ ಹೇಳ್ಬೇಕು. ರಕ್ಷಣೆ ಹೊಂದಿದವರಿಗೆ ಬಲವಾದ ವಾಕ್ಯ ಕೊಡಬೇಕು. ರಕ್ಷಣೆ ಹೊಂದಿದವರಿಗೆ ಬಲವಾದ ವಾಕ್ಯ ಕೊಡಬೇಕು. ಆ ಸಾಮರ್ಥ್ಯ ಯಾರಿಗಿರುತ್ತೋ ಅವ್ರು ಮಾಡ್ಬೇಕು ಆ ಕೆಲಸ. ರಕ್ಷಣೆ ಹೊಂದಿದವರಿಗೆ ಬಲವಾದ ವಾಕ್ಯ ಕೊಡ್ಬೇಕು. ಯಾಕಂದ್ರೆ ಅವರು ಬಲಗೊಳ್ಳಬೇಕು, ಅವರು ಸ್ಟ್ರಾಂಗ್ ಆಗ್ಬೇಕು. ಐಕ್ಯತೆಯಲ್ಲಿ, ಪ್ರೀತಿಯಲ್ಲಿ, ಅನ್ಯೋನ್ಯತೆಯಲ್ಲಿ, ಸಹವಾಸದಲ್ಲಿ, ಸಹನೆಯಲ್ಲಿ, ಓಕೆ, ಕ್ಷಮಿಸುವುದರಲ್ಲಿ, ಕ್ರಿಸ್ತನ ಲಕ್ಷಣಗಳನ್ನ ಅಳವಡಿಸಿಕೊಳ್ಳುವುದರಲ್ಲಿ ಬೋಧಕನ ಪಾತ್ರ. ಅಂದ್ರೆ ರಕ್ಷಣೆ ಹೊಂದಿದವರು ನೆಕ್ಸ್ಟ್ ಯಾವ ಮಟ್ಟಿಗೆ ಹೋಗ್ಬೇಕಂದ್ರೆ ಯೇಸು ಕ್ರಿಸ್ತನಿಗೆ ಸಮಾನರಾಗಿ ಹೋಗ್ಬೇಕು. ಯಾವ ವಿಷಯದಲ್ಲಿ? ಕ್ಯಾರೆಕ್ಟರ್ ವಿಷಯದಲ್ಲಿ. ಯೇಸು ಕ್ರಿಸ್ತನ ಕ್ಯಾರೆಕ್ಟರ್ ಎಂತದ್ದು, ಅಂತಹ ಕ್ಯಾರೆಕ್ಟರ್ ರಕ್ಷಣೆ ಹೊಂದಿದವರಲ್ಲಿ ಬರ್ಬೇಕು. ಅದು ಬರ್ಬೇಕಂದ್ರೆ ಬೋಧನೆ ಆಗ್ಬೇಕು, ಟೀಚಿಂಗ್ ಆಗ್ಬೇಕು. ಅಂತ ಬೋಧನೆ ಮಾಡುವವರು ಪ್ರತಿಯೊಂದು ಸಭೆಯಲ್ಲಿ ಇರಬೇಕು. ಸೊ ಇಲ್ಲಿ ಸುವಾರ್ಥ ಪ್ರಕಟಣೆ ಮಾಡೋರು ಬೇರೆ, ಬೋಧನೆ ಮಾಡೋರು ಬೇರೆ. ಒಂದು ಸಭೆಯಲ್ಲಿ ಸುವಾರ್ಥ ಪ್ರಕಟಣೆ ಮಾಡುವವರು ಇರಬೇಕು, ಬೋಧನೆ ಮಾಡುವವರು ಇರಬೇಕು. ಆದ್ರೆ ಏನಾಗ್ತಿದೆ ಅಂದ್ರೆ ಎಲ್ಲ ಒಬ್ಬನೇ ಮಾಡ್ತಾ ಇದ್ದಾನೆ. ಈಗ ಸುವಾರ್ಥ ಅವನೇ ಮಾಡ್ತಾನೆ, ಬೋಧನೆ ಅವನೇ ಮಾಡ್ತಾನೆ, ಎಲ್ಲ ಒಬ್ಬನೇ ಮಾಡ್ತಾ ಇದ್ದಾನೆ, ಎಲ್ಲ ಆಲ್ರೌಂಡರ್ ಮಾಡ್ತಾ ಇದ್ದಾನೆ. ಅದಕ್ಕೆ ನಮ್ ದೇಶದಲ್ಲಿ ಸುವಾರ್ತೆ ಸರಿಯಾಗಿ ಹರಡ್ತಾ ಇಲ್ಲ, ಕ್ರೈಸ್ತವ್ಯ ಸರಿಯಾಗಿರ್ಲ, ಎಲ್ಲ ಅವನೇ ಮಾಡ್ತಾನೆ. ಒಂದು ಕುಟುಂಬ ಇದ್ರೆ ಅಪ್ಪ ಮಾಡ್ತಾನೆ, ಆ ಮಗ ಮಾಡ್ತಾನೆ, ಅವ್ರ ಕುಟುಂಬದವ್ರು ಮಾತ್ರ ಮಾಡೋದು.
ಈ ಕೆಲಸಗಳನ್ನ ಏನ್ ಮಾಡ್ಬೇಕಂದ್ರೆ ಹಂಚಿಕೊಡ್ಬೇಕು. ಸಭೆಯಲ್ಲಿ ಯೋಗ್ಯರನ್ನ ಆರಿಸಿಕೊಂಡು, ಸಾಮರ್ಥ್ಯ ಇರುವವರನ್ನ ಆರಿಸಿಕೊಂಡು ಅವರಿಗೆ ಒಪ್ಪಿಸ್ಕೊಡ್ಬೇಕು ಕೆಲಸಗಳನ್ನ. ಬರೀ ಯಾವಾಗ್ಲೂ ಎಲ್ಲ ನಾವೇ ಮಾಡೋದಲ್ಲ, ಎಲ್ಲ ನಾವೇ ಮಾಡ್ತೇವೆ. ಹಾಡುಗಳು ನಾವೇ, ವಾಕ್ಯ ಬೋಧನೆ ಮಾಡೋದು ನಾವೇ, ಸುವಾರ್ಥ ಪ್ರಕಟಣೆ ಮಾಡೋದು ನಾವೇ, ಕಾಣಿಕೆ ಎನಿಸೋದು ನಾವೇ, ಎಲ್ಲ ಒಬ್ಬನೇ ಮಾಡ್ತಾನೆ. ಅದು ಕರೆಕ್ಟ್ ಅಲ್ಲ. ಸಭೆಯಲ್ಲಿ ಎಲ್ಲಾ ಅಂಗಗಳಿಗೆ ಕೆಲಸ ಇದೆ. ನಾವು ಅವಾಗ್ಲೇ ವಚನ ನೋಡಿದೀವಿ, ದೇಹ ಒಂದೇ, ಆ ದೇಹದಲ್ಲಿ ಅನೇಕ ಅಂಗಗಳಿವೆ, ಆ ಪ್ರತಿಯೊಂದು ಅಂಗಕ್ಕೆ ಕೆಲಸವಿದೆ. ಸೊ ಸಭೆಯಲ್ಲಿರುವ ಪ್ರತಿಯೊಬ್ಬ ಸದಸ್ಯನು ಯಾವುದೋ ಒಂದು ಕೆಲಸವನ್ನ ಸಭೆಗೋಸ್ಕರ ಮಾಡ್ಬೇಕು, ಅವನಿಗೆ ಅವಕಾಶ ಕೊಡ್ಬೇಕು, ಅವಕಾಶ ಕಲ್ಪಿಸ್ಬೇಕು ಅವನಿಗೆ. ಎಲ್ಲ ನೀನೇ ಮಾಡಿದ್ರೆ, ಈಗ ಇಲ್ಲಿರೋ 7 ಇರುತ್ತೆ, 7 ಕೆಲಸಗಳೆಲ್ಲ ಒಬ್ಬನೇ ಮಾಡಿದ್ರೆ ಮಿಕ್ಕಿದವ್ರು ಏನ್ ಮಾಡ್ಬೇಕು? ಅದಕ್ಕೆ ಆ ಕಾರ್ಯಗಳನ್ನ, ಕೆಲಸಗಳನ್ನ ಹಂಚಿಕೊಡಬೇಕು ಒಬ್ಬೊಬ್ಬರಿಗೆ ಒಂದು. ನೆಕ್ಸ್ಟ್ 4ನೇ ಕೆಲಸ ಏನಂತ ಮುಂದೆ ಹೋಗಿ. ಬುದ್ಧಿ ಹೇಳುವನು ಬುದ್ಧಿ ಹೇಳುವುದರಲ್ಲಿಯೂ ನಿರತನಾಗಿರಲಿ. ಬುದ್ಧಿ ಹೇಳುವುದು, ಬುದ್ಧಿ ಹೇಳುವುದು ಅಂದ್ರೆ ಎಚ್ಚರಿಸುವುದು, ಎಚ್ಚರಿಕೆ ಮಾಡುವುದು. ಎಚ್ಚರಿಕೆ ಮಾಡುವುದು ಅಂದ್ರೆ ಸಭೆಯಲ್ಲಿ ವಯಸ್ಸಾದವರು, ಅನುಭವವುಳ್ಳವರು, ದೊಡ್ಡವರು, ಓಕೆ, ಏನಾದ್ರೂ ತಪ್ಪು ನಡೀತಾ ಇದ್ರೆ, ತಪ್ಪು ನಡೀತಾ ಇದೆಯಾ, ಓಕೆ, ಸರಿಯಾಗಿರ್ಬೇಕು. ಸೊ ಬುದ್ಧಿ ಹೇಳೋರು ಇರ್ಬೇಕು ಸಭೆಯಲ್ಲಿ. ಸಮಸ್ಯೆ ಆದ್ರೆ ಬುದ್ಧಿ ಮಾತು ಹೇಳೋರು ಇರ್ಬೇಕು. ಒಂದೊಂದ್ಸರಿ ಗಂಡ ಹೆಂಡತಿ ನಡುವೆ ಜಗಳ ಆಗುತ್ತೆ, ಅವ್ರಿಗೆ ಬುದ್ಧಿ ಹೇಳೋರು ಯಾರು? ಎಲ್ಲಾ ಬೋಧಕನೇ ಮಾಡ್ಬೇಕಾ? ಎಲ್ಲ ಒಬ್ಬ ಪಾಸ್ಟೇ ಮಾಡ್ಬೇಕಾ? ಸಭೆಯಲ್ಲಿ ಹಿರಿಯರು ಇರ್ತಾರಲ್ವಾ, ಅಂತವ್ರಿಗೆ ತರಬೇತಿ ಕೊಟ್ರೆ ಅವ್ರು ಹೋಗಿ ಕೌನ್ಸಿಲಿಂಗ್ ಮಾಡ್ತಾರೆ. ಗಂಡ ಹೆಂಡತಿಗೆ ಏನಾದ್ರು ಸಮಸ್ಯೆ ಆದ್ರೆ ಅಥವಾ ಯವನಸ್ಥರಲ್ಲಿ ಏನಾದ್ರು ತಪ್ಪು ನಡೆದ್ರೆ ಅವ್ರು ಹೋಗಿ ಬುದ್ಧಿ ಏನ್ಬೇಕು, ಬುದ್ಧಿ ಮಾತು ಹೇಳೋರು ಸಭೆಯಲ್ಲಿ ಇರ್ಬೇಕು. ಬುದ್ಧಿ ಮಾತು ಹೇಳೋರು 5 ಜನ ಇರ್ಬೇಕು. ಸುವಾರ್ಥ ಪ್ರಕಟಣೆ ಮಾಡೋರು 3 ಜನ ಇರ್ಬೇಕು. ಪರಿಚಯ ಮಾಡೋರು 10 ಜನ ಇರ್ಬೇಕು. ಬೋಧನೆ ಮಾಡೋರು ಅಟ್ಲೀಸ್ಟ್ 1-2 ಇರ್ಬೇಕು. ಆ ರೀತಿ ಸಭೆಯಲ್ಲಿ ಡಿಪಾರ್ಟ್ಮೆಂಟ್ಸ್ ಇರ್ಬೇಕು. ಆ ಡಿಪಾರ್ಟ್ಮೆಂಟ್ಗೆ ಅವರನ್ನ ನೇಮಕ ಮಾಡ್ಬೇಕು. ಸೊ ಬುದ್ಧಿ ಹೇಳುವುದು, ಎಚ್ಚರಿಕೆ ಮಾಡುವುದು. ಈಗ ಹೆಂಗಸರಿಗೆ ವಯಸ್ಸಲ್ಲಿ ದೊಡ್ಡವರಾದ ಹೆಂಗಸರನ್ನ ನೇಮಿಸ್ಬೇಕು. ಎಲ್ಲದಕ್ಕೂ ಪುರುಷನೇ ಹೋಗ್ಬಾರ್ದು, ಎಲ್ಲದಕ್ಕೂ ಮೇಲೆ ಹೋಗಿ ಡಿಸ್ಕಸ್ ಮಾಡೋದಲ್ಲ. ಸ್ತ್ರೀಯರ ಜೊತೆ ಪುರುಷನು ಒಂಟಿಯಾಗಿ ಮಾತಾಡಬಾರ್ದು. ಸ್ತ್ರೀಯರಿಗೆ ಸ್ತ್ರೀಯರನ್ನ ನೇಮಿಸ್ಬೇಕು. ನೀನು ಹೋಗಿ ಮಾತಾಡಮ್ಮ, ನೀನು ದೊಡ್ಡವರ, ಅವ್ರಿಗೆ ಸ್ವಲ್ಪ ಬುದ್ಧಿ ಮಾತು ಹೇಳಿ ಅಂತ ಹೇಳಿ. ನಾವು ಪಾಸ್ಟರ್ಸ್, ಪುರುಷರು, ಓಕೆ, ಡಿಗ್ನಿಟಿಯಿಂದ ಇರಬೇಕು. ಯಾವಾಗ್ಲೂ ಸ್ತ್ರೀಯರ ಜೊತೆ ಮಾತಾಡೋದು, ಸಭೆಯಲ್ಲಿ ಸ್ತ್ರೀಯರ ಜೊತೆ ಫೋನಲ್ಲಿ ಮಾತಾಡೋದು ಇಂತ ಇರಬಾರ್ದು. ಸ್ತ್ರೀಯರ ಜೊತೆ ಮಾತಾಡ್ಬೇಕು. ವಯಸ್ಸಾದ ಸ್ತ್ರೀಯರು, ಕಿರಿಯ ಸ್ತ್ರೀಯರಿಗೆ ಬುದ್ಧಿ ಮಾತನ್ನ ಹೇಳೋದು. ನೆಕ್ಸ್ಟ್ 4ನೇದು. 4 ಆಯ್ತು. 5ನೇದು, ದಾನ ಕೊಡುವವನು ಯಥಾರ್ಥ ಮನಸ್ಸಿನಿಂದ ಕೊಡಲಿ. ದಾನ ಕೊಡುವುದು. ಸೊ ಇದು ದಾನ ಕೊಡುವುದಂದ್ರೆ, ಈಗ ಸದಸ್ಯನು ಆಗಿರುವ ಸಭೆಯಲ್ಲಿ ಒಬ್ಬ ಸಭಿಕನು ಯಾವ್ದಾದ್ರೂ ಒಂದು ಕೆಲಸದಲ್ಲಿ ಇರ್ಬೇಕು, ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕು. ಕೆಲವರಿಗೆ ಕೆಲಸ ಮಾಡೋಕೆ ಸಮಯ ಇರೋದಿಲ್ಲ. ಓಕೆ, ಕೆಲಸ ಮಾಡಕ್ಕೆ ಸಮಯ ಇರೋದಿಲ್ಲ. ಬೇರೆ ಊರಲ್ಲಿ ಇರ್ತಾರೆ, ಬೇರೆ ರಾಜ್ಯದಲ್ಲಿ ಇರ್ತಾರೆ. ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಬ್ರದರ್, ನಾವು ಸಭೆಯಲ್ಲಿ ನಾವು ಏನೋ ಒಂದು ಕೆಲಸ ಮಾಡ್ಬೇಕು, ಆದ್ರೆ ನಮ್ಗೆ ಆಗ್ತಾ ಇಲ್ಲ. ನಾವು ಬಾಂಬೆದಲ್ಲಿದ್ದೀವಿ, ಡೆಲ್ಲಿದಲ್ಲಿದ್ದೀವಿ, ಅಥವಾ ಅಮೆರಿಕಾದಲ್ಲಿ ಬೇರೆ ದೇಶದಲ್ಲಿದ್ದೀವಿ. ಒಂದು ಕೆಲಸ ಮಾಡಿ, ನಮಗೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಬಂದಿದೆ, ಒಂದು ಬೋನಸ್ ಬಂದಿದೆ, ಒಂದು 50,000 ನಮ್ಗೆ ಬಂದಿದೆ. ಸೊ ಆ 50,000 ಕೊಡ್ತೀವಿ. ಆ 50,000 ದೇವರ ಸಭೆಯ ಕೆಲಸಕ್ಕಾಗಿ, ಸುವಾರ್ತೆ ಹರಡುವುದಕ್ಕಾಗ್ಲಿ, ಅಥವಾ ಯಾವ್ದಾದ್ರು ಗಾಸ್ಪಲ್ ಮೀಟಿಂಗ್ ಆಗ್ಲಿ ನೀವು ವೆಚ್ಚ ಮಾಡಿ ಅಂತ ಹೇಳಿ ದಾನ ಮಾಡು. ಅಂದ್ರೆ ಆತನು ಸಭೆಗೋಸ್ಕರ ಕೆಲಸ ಮಾಡಬೇಕು. ಕೆಲಸ ಮಾಡೋದಕ್ಕೆ ಆತನಿಗೆ ಆಗ್ತಾ ಇಲ್ಲ, ಯಾಕಂದ್ರೆ ಅಲ್ಲಿ ಇಲ್ಲ, ಅವನು ಶರೀರದಲ್ಲಿ ಆತ ಇಲ್ಲ, ಬೇರೆ ದೇಶದಲ್ಲಿದ್ದಾನೆ, ಬೇರೆ ಊರಲ್ಲಿದ್ದಾನೆ, ಅಥವಾ ಸಮಯ ಸಿಗ್ತಾ ಇಲ್ಲ. ಅವಾಗ ಏನ್ ಮಾಡ್ತಾನಂದ್ರೆ, ಬ್ರದರ್, ಈ ಮೀಟಿಂಗ್, ಸುವಾರ್ಥ ಮೀಟಿಂಗ್ ನಡೀತಾ ಇದೆ, ನಾನು ಬಂದು ಕೆಲಸ ಮಾಡ್ಬೇಕು, ನನಗಾಗ್ತಾ ಇಲ್ಲ, ಆದ್ರಿಂದ ನಾನೊಂದು 10,000 ಕಲಿಸ್ತೀನಿ, ನನ್ ಪರವಾಗಿ ಯಾವ್ದೋ ಒಂದು ಕಾರ್ಯ ಮಾಡಿಸಿ ಅಂತ. ಅದು ಓಕೆ, ಅದನ್ನ ಏನಂತಾರಂದ್ರೆ ದಾನ ಕೊಡುವುದು. ಓಕೆ, ಸೊ ದೇವರ ಕೆಲಸಕ್ಕಾಗಿ
ದೇವರ ಕೆಲಸಕ್ಕಾಗಿ ಹಣ ಸಹಾಯ. ಫೈನಾನ್ಷಿಯಲ್ ಹೆಲ್ಪ್. ಇದು ಭಾನುವಾರ ಹಾಕುವ ಕಾಣಿಕೆ ಬೇರೆ, ಇದು ಬೇರೆ ಸ್ಪೆಷಲ್. ಓಕೆ, ಇದು ಸ್ಪೆಷಲ್ ಆಗಿ ಕೊಡೋದು ಅದು ಬೇರೆ, ಅದು ರೆಗ್ಯುಲರ್ ಆಗಿ ಮಂತ್ಲಿ ನಮ್ಮ ಸಂಪಾದನೆಯಲ್ಲಿ ನಾವು ಕಾಣಿಕೆ ಕೊಡೋದು ಬೇರೆ, ಈ ದಾನ ಕೊಡೋದು ಸ್ಪೆಷಲ್ ಇದು. ಓಕೆ, ನೆಕ್ಸ್ಟ್ 6ನೇದು 6th ಒನ್ ಮುಂದೆ ಹೋಗಿ. ಹಿರಿತನ ನಡೆಸುವವನು ಆಸಕ್ತಿಯಿಂದ ನಡೆಸಲಿ. ಹಿರಿತನ ಅಂದ್ರೆ ಸೂಪರ್ವೈಸಿಂಗ್. ಹಿರಿತನ ಅಂದ್ರೆ ಮೇಲ್ವಿಚಾರಣೆ ಅಂತ ಇರ್ತಿರಲ್ವ ಕನ್ನಡದಲ್ಲಿ, ಇದೆಯಾ ಆ ಪದ? ಅಲ್ಲ ಸರ್, ಇಲ್ಲಿ ಬುದ್ಧಿ ಹೇಳೋನದನ್ಲಾರೆ ಅದು ಕೂಲಿಕ್ ಆಗುದಿಲ್ರಿ ಅವ ಹೇಳಿದ್ದು. ಇಲ್ಲ, ಹಿರಿತನ ಅನ್ನೋದು ಮೇಲ್ವಿಚಾರಣೆ, ಸೂಪರ್ವೈಸಿಂಗ್ ಅಂತ. ಓಕೆ, ಹಿರಿತನ ಅಂದ್ರೆ ಈಗ ಕೆಲಸಗಳೆಲ್ಲ ಕರೆಕ್ಟ್ ಆಗಿ ನಡೀತಾ ಇದೆಯಾ ಇಲ್ವಾ ಅಂತ ನೋಡೋದು ಯಾವ್ದು? ಮೇಲ್ವಿಚಾರಣೆ. ಓಕೆ, ಮೇಲ್ವಿಚಾರಣೆ ಮಾಡುವುದು. ಇದು ಎಲ್ಲರೂ ಮಾಡಕ್ಕಾಗಲ್ಲ, ಸಭಾ ಹಿರಿಯರು ಮಾಡೋದು. ಓಕೆ, ಸಭಾಧ್ಯಕ್ಷರು, ಸಭಾ ಹಿರಿಯರಾಗ್ಲಿ, ಅಥವಾ ಶೆಪರ್ಡ್ಸ್ ಏನಂತ ಕರಿತೀರ ನೀವು ಕನ್ನಡದಲ್ಲಿ? ಶೆಪರ್ಡ್ಸ್ ನ ಕಾಪರಿ, ಸಂಘ ಕಾಪರಿ ಏನಂತಾರೆ? ಕಾಪರಿನ ಕನ್ನಡದಲ್ಲಿ ಹಿಂದಿ ಬರ್ತಾ ಇಲ್ಲ, ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ. ಬಟ್ ಶೆಪರ್ಡ್ ಅಂದ್ರೆ ಮೇಲ್ವಿಚಾರಣೆ ಮಾಡೋದು, ಸೂಪರ್ವೈಸಿಂಗ್. ಎಲ್ಲಾ ಕೆಲಸಗಳು ಕರೆಕ್ಟ್ ಆಗಿದೆಯಾ, ಸುವಾರ್ತೆ ಕರೆಕ್ಟ್ ಆಗಿ ನಡೀತಾ ಇದೆಯಾ, ಎಲ್ಲಾ ಚರ್ಚ್ ಬಿಲ್ಡಿಂಗ್ ಕ್ಲೀನ್ ಆಗಿದೆಯಾ, ಮತ್ತೆ ಬೋಧನೆ ಕರೆಕ್ಟ್ ಆಗಿ ಸಿಗ್ತಾ ಇದೆಯಾ, ಎಲ್ಲರೂ ಇದೆಯಾ, ಯಾರಿಗಾದ್ರೂ ಕೌನ್ಸಿಲಿಂಗ್ ಸಮಸ್ಯೆ ಇದೆಯಾ, ಓಕೆ, ನಂತರ ಈ ಫೈನಾನ್ಷಿಯಲ್ ಸಿಸ್ಟಮ್ ಎಲ್ಲ ಕರೆಕ್ಟ್ ಆಗಿದೆ, ಈ ರೀತಿ ಮೇಲ್ವಿಚಾರಣೆ ಸೂಪರ್ವೈಸಿಂಗ್ ಮಾಡೋರು ಇರ್ಬೇಕು. ಓಕೆ, ನೆಕ್ಸ್ಟ್ 7th ಒನ್. ನಿಮ್ದು ಇದು ಹೋಯ್ತು, ಅದು ಬೋರ್ಡ್ ನೀವು ಹಾಕಿದ್ರಲ್ಲ ಅದು ಹೋಯ್ತು, ನಿಮ್ದು ಚಿತ್ರ ಬಂದಿದೆ. ಬೋರ್ಡ್ ಹೋಯ್ತಾ? ಹೌದು, ಇಲ್ವಲ್ಲ? ಇದೆ. ಇಲ್ಲ, ನಿಮ್ ಚಿತ್ರ ಬಂದಿದೆ. ವೇಟ್ ಮಾಡಿ. ಇಲ್ಲ, ನನಗೇನು ಹೋಗಿಲ್ಲ, ಇದು ನನಗೂ ಕಾಣಿಸ್ತಾ ಇದೆ. ಬೋರ್ಡ್ ಐತೆ. ಓಕೆ, ಸೊ ನೀವು ಮತ್ತೆ ರೀಜಾಯ್ನ್ ಆಗ್ಬೇಕು ಅನ್ಸುತ್ತೆ. ಓಕೆ, ಸೊ ಹಿರಿತನ ಅಂದ್ರೆ ಮೇಲ್ವಿಚಾರಣೆ ಮಾಡೋದು. ಇದು ಎಲ್ಲರೂ ಮಾಡಕ್ಕಾಗಲ್ಲ, ಸಭಾ ಹಿರಿಯರು ಅಂತ ಹೇಳಿದನಲ್ಲ. ಇದು ಈಗ ಯವನಸ್ಥರು ಮಾಡೋ ಕೆಲಸ ಅಲ್ಲ, ಇದು ಚಿಕ್ಕ ಮಕ್ಳು ಮಾಡೋ ಕೆಲಸ ಇಲ್ಲ. ಇದು ಸ್ವಲ್ಪ ದೊಡ್ಡತನ, ಅನುಭವ ಇರೋರು, ತಾಳ್ಮೆಯಿಂದ ಇರೋರು, ಓಕೆ, ಅಂತವರು ಮಾಡೋ ಕೆಲಸ ಇದನ್ನ. ಓಕೆ, ಅವ್ರಿಗೆ ಒಪ್ಪಿಸ್ಕೊಡ್ಬೇಕು, ಅಂತವ್ರಿಗೆ ಒಪ್ಪಿಸ್ಕೊಡ್ಬೇಕು. ಲಾಸ್ಟ್ ಕೊನೆಯದು ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವನು ಸಂತೋಷವಾಗಿ ಮಾಡಲಿ. ಓಕೆ, ಅಲ್ಲಿ ಅಂತ ಉಪಕಾರ ಮಾಡುವನಂತಿದ್ಯಾ, ಕರುಣಿಸುವವನಂತಿದ್ಯಾ? ಏನಾದ್ರು ಉಪಕಾರ ಮಾಡುವನಂತ ಉಪಕಾರ ಮಾಡುವವನು. ಓಕೆ, ಕಷ್ಟದಲ್ಲಿ ಯಾರಿರ್ತಾರೆ ಅವರಿಗೆ ಉಪಕಾರ ಮಾಡುವವನು, ಸಂತೋಷದಿಂದ ಮಾಡಲಿ ಅಂತ ಇದೆ. ಉಪಕಾರ ಮಾಡುವುದು ಅಂದ್ರೆ ಇದು ಸಭೆಯಿಂದ ಆಗ್ಬೇಕಾಗಿರೋದು. ಯಾರಾದ್ರೂ ಕಷ್ಟದಲ್ಲಿದ್ರೆ ಅವರಿಗೆ ಉಪಕಾರ ಮಾಡ್ಬೇಕು. ಈಗ ಉದಾಹರಣೆಗೆ ಕೋವಿಡ್ ಟೈಮ್, ಕೊರೋನಾ ಟೈಮ್ ಅಲ್ಲಿ ರೈಟ್, ಸಭೆಯಲ್ಲಿ ಹಣ ಇರುತ್ತೆ. ಸೊ ಅದರಿಂದ ಏನ್ ಮಾಡಿರ್ತಾರೆ, ಅನೇಕ ಸಭೆಯವರು ಬಂದು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದ್ರು ಅಲ್ವಾ? ಅದು ಆ ರೀತಿ. ಈಗ ಕೆಲವರಿಗೆ ಅಂದ್ರೆ ಸ್ಕೂಲ್ ಫೀಸ್ ಕಟ್ಟಕ್ಕೆ ದುಡ್ಡಿರೋದಿಲ್ಲ, ಅಂದ್ರೆ ಕೆಲವರ ಸ್ಥಿತಿ ನೋಡಿ ಅಂತವ್ರನ್ನ ನೋಡಿ ಅವರಿಗೆ ಸಹಾಯ ಮಾಡೋದು. ಸರಿಯಾದ ಬಟ್ಟೆ ಇರೋದಿಲ್ಲ ಸಭೆಯಲ್ಲಿ, ಫಸ್ಟ್ ಮೊದಲ ಆದ್ಯತೆ ಸಭೆಯಲ್ಲಿ ಇರುವವರಿಗೆ. ನಾನು ಹೇಳ್ತಾ ಇರೋದು ಇದು ಸಭೆ ಆಚೆ ಅಲ್ಲ, ಸಭೆ ಒಳಗಡೆ ಉಪಕಾರ ಮಾಡ್ಬೇಕು. ಸಭಿಕರಿಗೆ, ಸಭೆಯಲ್ಲಿ ಇರುವವರಿಗೆ ಮೊದಲ ಆದ್ಯತೆ, ಫಸ್ಟ್ ಪ್ರಿಯಾರಿಟಿ ಅವ್ರಿಗೆ ನೋಡ್ಬೇಕು. ಎಲ್ಲ ಕರೆಕ್ಟ್ ಆಗಿದೆಯಾ, ಯಾರಾದ್ರೂ ಬಡವರಿದ್ರೆ ಅವ್ರಿಗೆ ಏನಾದ್ರೂ ಹೆಲ್ಪ್ ಮಾಡೋದು. ಓಕೆ, ಕೆಲವರು ಮನೆಯಲ್ಲಿ ಸ್ಟವ್ ಇರೋದಿಲ್ಲ, ಗ್ಯಾಸ್ ಇರೋದಿಲ್ಲ, ಪಾಪ ಅವರು ಒಲೆಯಿಂದ ಹೊಗೆಯಿಂದ ಅನಾರೋಗ್ಯಕ್ಕೆ ಇರ್ತಾರೆ, ಅಂತವರಿಗೆ ಸ್ವಲ್ಪ ಹೆಲ್ಪ್ ಮಾಡೋದು, ಸೇರಿ ಒಂದು ಹೆಲ್ಪ್ ಮಾಡೋದು. ಸ್ಕೂಲ್ ಫೀಸ್ ಕಟ್ಟೋದು, ಬುಕ್ಸ್ ಕೊಡ್ಸೋದು, ಓಕೆ, ಬ್ಯಾಗ್ ಕೊಡ್ಸೋದು, ಶೂಸ್ ಕೊಡ್ಸೋದು, ಇಂಥದ್ದು. ಅಥವಾ ಹಾಸ್ಪಿಟಲ್ ಅಲ್ಲಿ ಇದ್ರೆ ಒಂದು ಅವರಿಗಿಂತ, ಓಕೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಸಭೆಯಲ್ಲಿ
ನಾನಿರುವಂತಹ ಸಭೆಯಲ್ಲಿ ಯಾರಾದ್ರೂ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದ್ರೆ ಅವರಿಗೆ ಒಂದು 3000 ರೂಪೀಸ್ ಕೊಡ್ತಾರೆ ನಮ್ಮ ಸಭೆಯಲ್ಲಿ. ಸೊ ಸಭಾ ಹಿರಿಯರು ಇದಾರೆ ನಮ್ಮ ಸಭೆಯಲ್ಲಿ, ಸಭಾ ಹಿರಿಯರು ಇರ್ತಾರೆ, ಅವ್ರು ನೋಡ್ಕೊಂತಾರೆ ಅವರಲ್ಲಿ ಈ ಕೆಲಸ ಯಾರು ಹೇಗಿದ್ದಾರೆ, ಅವ್ರಿಗೆ ಏನಾದ್ರು ಸಹಾಯ ಬೇಕಿತ್ತ, ಮನೆಗೆ ವಿಸಿಟಿಂಗ್ ಮಾಡೋದು ಎಲ್ಲ ಸಭಾ ಹಿರಿಯರು ನೋಡ್ಕೊಂತಾರೆ. ನನ್ನ ಕೆಲಸ ಏನಂದ್ರೆ ಬರೀ ಬೋಧನೆ ಮಾಡೋದು. ಎಷ್ಟೇ ಪಾಯಿಂಟ್, 3ನೇ ಪಾಯಿಂಟ್ ನನ್ನ ಕೆಲಸ. ಓಕೆನಾ? 3ನೇ ಪಾಯಿಂಟ್ ಮಾತ್ರ ನಾನು ಮಾಡ್ತೀನಿ. ಸುವಾರ್ಥ ಪ್ರಕಟಣೆ ಕೂಡ ಬೇರೆಯವ್ರು ಮಾಡ್ತಾ ಇದ್ದಾರೆ, ಅವ್ರ ವಾಕ್ಯ ಹಂಚೋದು ಅವರು ಸಭೆಗೆ ತರ್ತಾ ಇದ್ದಾರೆ. ನನ್ನ ಕೆಲಸ ಸಭೆಯಲ್ಲಿ ರಕ್ಷಣೆ ಹೊಂದಿದವರಿಗೆ ಬೋಧನೆ ಮಾಡೋದು ನನ್ನ ಕೆಲಸ. ಓಕೆ, ಅರ್ಥ ಆಗ್ತಿದೆ ಈಗ? ಸೊ ಆ ರೀತಿ ಈಗ ಈ ಸಿಸ್ಟಮ್ಯಾಟಿಕಲಿ ನಮ್ ಸಭೆ ಇದೆ. ನಾನು ಕೆಲಸ ಮಾಡುವಂತ ಸಭೆಯಲ್ಲಿ ಈ ರೀತಿ ಮಾಡಿದೀವಿ ನಾವು. ಓಕೆ, ನಿನ್ ಕೆಲಸ ಸುವಾರ್ಥ ಪ್ರಕಟಣೆ ಮಾಡೋದು, ನಿನ್ ಕೆಲಸ ಪರಿಚರ್ಯ ಮಾಡೋದು, ನಿನ್ ಕೆಲಸ ಬೋಧನೆ ಮಾಡೋದು, ನಿನ್ ಕೆಲಸ ಬುದ್ಧಿ ಹೇಳೋದು, ನಿನ್ ಕೆಲಸ ದಾನ ಕೊಡೋದು, ನಿನ್ ಕೆಲಸ ಹಿರಿತನ ಮಾಡೋದು, ಮೇಲ್ವಿಚಾರಣೆ ಮಾಡೋದು, ನಿನ್ ಕೆಲಸ. ಓಕೆ, ನೀವು ಹೋಗಿ ಹಾಸ್ಪಿಟಲ್ ಇರೋರಿಗೆ, ಕಷ್ಟದಲ್ಲಿರೋರಿಗೆ ಅವರಿಗೆ ಹೋಗಿ ಪ್ರಾಣಿ ಮಾಡಿ ಅವರಿಗೆ ಸ್ವಲ್ಪ ಸಹಾಯ ಮಾಡಿ ಬರ್ತಾರೆ. ಸೊ ಉಪಕಾರ ಮಾಡುವುದು. ಸೊ ಬ್ರಾಕೆಟ್ ಅಲ್ಲಿ ಕಷ್ಟದಲ್ಲಿರುವವರಿಗೆ ಅವರಿಗೆ ವಿಸಿಟ್ ಮಾಡ್ಬೇಕು, ಹಾಸ್ಪಿಟಲ್ ಅವ್ರಿಗೆ ವಿಸಿಟ್ ಮಾಡ್ಬೇಕು. ಅವಾಗ ಸಭೆಯಿಂದ ಯಾರಿಗೆ ಹಿರಿಯರಂತ ನಾವು ಅಪಾಯಿಂಟ್ ಮಾಡ್ತಿರಲ್ವಾ, ಆ ಸಭಾ ಹಿರಿಯರು ಏನ್ ಮಾಡ್ಬೇಕಂದ್ರೆ ಹಾಸ್ಪಿಟಲ್ ಹೋಗಿ ವಿಸಿಟ್ ಮಾಡಿ ಪ್ರಾರ್ಥನೆ ಮಾಡಿ ಅವರಿಗೆ ಹಣ್ಣು ಕಾಯಿ ಕೊಡೋದು ಅಥವಾ ಸ್ವಲ್ಪ ಏನೋ ಫೈನಾನ್ಷಿಯಲ್ ಹೆಲ್ಪ್ ಕೊಡೋದು ಅಂತದ್ದು ಮಾಡ್ಬೇಕು. ರೈಟ್. ಸೊ ಈ ರೀತಿ ಸಭೆಯಲ್ಲಿ 7 ಕಾರ್ಯಗಳು ಮೇನ್. ಈ 7 ಕಾರ್ಯಗಳು ಪ್ರತಿಯೊಂದು ಸಭೆಯಲ್ಲಿ ನಡೆಯಬೇಕು. ಇದು ವಾಕ್ಯದ ಪ್ರಕಾರ 7. ಇದಕ್ಕಿನ್ನ ಆಡ್ ಮಾಡ್ತೀರೋ ಮಾಡ್ಕೋಬಹುದು, ಡಿಫ್ರೆಂಟ್ ಆಗಿ ಮಾಡುತ್ತೀರ ಅಂದ್ರೆ ಮಾಡ್ಕೋಬಹುದು. ಬಟ್ ಈ 7 ಮಾತ್ರ ಖಂಡಿತ ಸಭೆಯ ಮೂಲಕ ಆಗಬೇಕಾಗಿರುವ ಕೆಲಸಗಳು. ಓಕೆ, ಸೊ ಇವತ್ತು ನಾವು ಅನೇಕ ಪಾಯಿಂಟ್ಸ್ ನೋಡಿದೀವಿ. ಆಲ್ಮೋಸ್ಟ್ ಸಭೆ ಸಬ್ಜೆಕ್ಟ್ ಮುಗಿತಾ ಬಂತು. ಓಕೆ, ನೆಕ್ಸ್ಟ್ ವೀಕ್ ಅಲ್ಲಿ ಸೊ ದೇವರ ಚಿತ್ತವಾದ್ರೆ ನಾವು ಬೆಲ್ಗಾಮ್ಗೆ ಬರ್ಬೇಕಂತ ನೋಡ್ತಾ ಇದ್ದೀವಿ. ಸೊ ನಾನು ತಿಳಿಸ್ತೀನಿ ನಿಮ್ಗೆ. ಒಂದ್ ವೇಳೆ ನಾವೊಂದು ಪ್ಲಾನ್ ಇಲ್ಲ ಅಂದ್ರೆ ಸೇಮ್ ಮಂಡೇ ಸಿಗೋಣ, ಇಲ್ಲಾಂದ್ರೆ ಜೂನ್ ಫಸ್ಟ್ ವೀಕ್ ಆಗ್ಲಿ ಸೆಕೆಂಡ್ ವೀಕ್ ಆಗ್ಲಿ ಪ್ಲಾನ್ ಮಾಡ್ತಾ ಇದೀವಿ ರತ್ನಾಕರ್ ನಾವು. ಸೊ ನೀವೆಲ್ಲರೂ ಒಂದ್ಸರಿ ಫೈನಲ್ ಆಗಿ ಯಾವ ದಿನ ನಿಮಗೆ ಓಕೆ ಅಂದ್ರೆ ನಾವು ಆ ದಿನ ಪ್ಲಾನ್ ಮಾಡ್ಕೊಂತೀನಿ. ಟ್ಯೂಸ್ಡೇ ಇಂದ ಥರ್ಸ್ಡೇ ತನಕ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಈ 3 ದಿನಗಳಲ್ಲಿ ಯಾವ ದಿನದಲ್ಲಿ ನೀವು ಬರ್ತೀರಂತ ನೋಡಿ. 10th ಆದ್ರೆ ಓಕೆ ಅಂತ ಅಂದ್ರು, 10ನೇ ತಾರೀಕಲ್ಲಿ ನೀವೆಲ್ಲ ಸೇರ್ತೀರಾ ಅಂತ ರತ್ನಾಕರ್ ತಿಳಿಸಿದಾನೆ. ಸೊ ಸಾಧ್ಯವಾದ್ರೆ ಜೂನ್ 10ನೇ ತಾರೀಕು ಇಟ್ಕೊಂತೀವಿ ಅಂದ್ರೆ ಓಕೆ, ಟ್ಯೂಸ್ಡೇ ಮಂಗಳವಾರ ಬರುತ್ತೆ. ಸೊ ಮಂಗಳವಾರನೇ ನಾವು ಮಾಡ್ಕೋಬಹುದು. ಓಕೆ, ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು. ಸೊ ಇನ್ನೊಂದು ಸಬ್ಜೆಕ್ಟ್ ಇದೆ ಆಕ್ಚುಲಿ, ಯಾವಾಗ ಸ್ಥಾನದನ್ನ ನಾನು ನಿಮಗೆ ಬೋಧನೆ ಮಾಡ್ಬೇಕು. ಅದು ದೇವರ ಚಿತ್ತವಾದ್ರೆ ನಾವು ಫಸ್ಟ್ ವೀಕ್ ಆಗಲಿ, 10th ಆದ್ರೆ ಅವಾಗ ಜೂನ್ 2 ಕೂಡ ಆನ್ಲೈನ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಜೂನ್ 9 and 10